ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಡಿಜಿಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ತುಂಬಾ ಖುಷಿಯಾದಂತಹ ವಿಚಾರ, ಫೈನಲಿ ಎಲ್ಲರಿಗೂ ಒಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಶುಕ್ರ ಗ್ರಹರು ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಒಂದು 24 ದಿವಸ ತುಲಾ ರಾಶಿಯಲ್ಲೇ ಇರ್ತಾರೆ. ಅಂದ್ರೆ ನವೆಂಬರ್ 2ನೇ ತಾರೀಕಿಂದ ಅವರು ನಮಗೆ ನವೆಂಬರ್ 26ನೇ ತಾರೀಕು ತನಕ ತುಲಾ ರಾಶಿಯಲ್ಲಿ ಇರ್ತಾರೆ. ಯಾಕೆ ಖುಷಿ ವಿಚಾರ ಅಂತ ಹೇಳಿದ್ರೆ, ಈ ಬಿಫೋರ್ ಏನಾಗಿತ್ತು ಅಂತ ಹೇಳಿದ್ರೆ ಕೇತು ಜೊತೆ ಇತ್ತು, ಎಲ್ಲಿರುವಾಗ ಸಿಂಹ ರಾಶಿಯಲ್ಲಿ ಇರೋವಾಗ. ನೆಕ್ಸ್ಟ್ ನೀಚ ಆದ್ರು, ಆ ಕಡೆ ಶನಿಯಿಂದ ಆಸ್ಪೆಕ್ಟ್ ಆಯ್ತು. ನೆಕ್ಸ್ಟ್ ಈಗ ಫೈನಲಿ ಎಲ್ಲರ ಸೊ ದೃಷ್ಟಿಗಳಿಂದ ತಪ್ಪಿಸ್ಕೊಂಡು ತನ್ನ ಸ್ವಕ್ಷೇತ್ರಕ್ಕೆ ಹ್ಯಾಪಿಯಾಗಿ ಬರ್ತಾ ಇದೆ. ಅಲ್ಲಿ ಸೂರ್ಯಗ್ರಹರು 17ನೇ ತಾರೀಕುವರೆಗೂ ಮಾತ್ರ ಇರ್ತಾರೆ. ಸೊ ಅದೇನಂತ ಇಂಪ್ಯಾಕ್ಟ್ ಮಾಡೋದಿಲ್ಲ, ಹಾಗಾಗಿ ತಲೆ ಕೆಡಿಸ್ಕೊಡೋ ಅವಶ್ಯಕತೆ ಇಲ್ಲ. ಅಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿಂದ ರಾಹು, ಇಲ್ಲಿ ರಾಹು ಇದರಲ್ಲಿ ಆಲ್ರೆಡಿ ಕುಂಭದಲ್ಲಿ. ಸೊ 5ನೇ ಮನೆಯ ಒಂದು ದೃಷ್ಟಿನ ಈಗ ಶುಕ್ರನ ಮೇಲೆ ಅವರು ಬೀರ್ತಾರೆ, ಶುಕ್ರ ರಾಹು. ಸೊ ಹಣಕಾಸಿಗೆ ತುಂಬಾ ಅಂದ್ರೆ ತುಂಬಾ ಜನ, ಎಸ್ಪೆಷಲಿ ರಾಹು ದಶ, ಶುಕ್ರ ದಶ, ಕೇತು ದಶ, ಗುರು ಮಹಾದಶ, ಸೊ ಹಣದ ವಿಚಾರವಾಗಿ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಬೇರೆ ಹಣ ಅಲ್ಲ, ಅವ್ರದೇ ಕೆಲಸ ಮಾಡಿರೋ ಹಣ ಆಗಿರ್ಬೋದು, ಅವರೇ ಯಾರಿಗೋ ಹೆಲ್ಪ್ ಅಂತ ಕೊಟ್ಟಿರೋ ಹಣ ಆಗಿರಬಹುದು. ಸೊ ಟೋಟಲಿ ಫೈನಲಿ ಶುಕ್ರ ಹ್ಯಾಪಿ, ಶುಕ್ರಾಚಾರ್ಯರು. ಸೊ ಅಸುರರ ಗುರು ಇಲ್ಲಿ ಅಗೈನ್ ಅಸುರ ನೋಡ್ತಾ ಇದ್ದಾರೆ. ಹಣಕ್ಕೆ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಶುಕ್ರ ರಾಹು ಕಾಂಬಿನೇಷನ್. ಬೇರೆ ವಿಚಾರಗಳಿರುತ್ತೆ, ಅದು ಬೇರೆ ವಿಚಾರ. ಹಾಗಾಗಿ ಫೈನ್. ಹಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಗುರು ಗ್ರಹರಿದ್ದಾರೆ. ಇನ್ನೇನು 11ನೇ ತಾರೀಕು ರೆಟ್ರೋ ಹಾಕ್ತಾರೆ. ಡಿಸೆಂಬರ್ 5ನೇ ತಾರೀಕು ಆದ್ಮೇಲೆ ಪೂರ್ತಿ ಇಲ್ಲಿ ಬರ್ತಾರೆ. ಆಗನೂ ಕನೆಕ್ಷನ್ ಅಂದ್ರೆ ದೃಷ್ಟಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಇವರು 26ನೇ ತಾರೀಕು ಇರ್ತಾರೆ. ನೆಕ್ಸ್ಟ್ ಮಂತ್ ಟ್ರಾನ್ಸಿಟ್ ಆಗೋಷ್ಟ್ರೊಳಗಡೆ ಅಲ್ಲಿ ತನಕ ನಮ್ಗೆ ಮ್ಯಾಕ್ಸಿಮಮ್ 11ನೇ ತಾರೀಕಿಂದ 26 ಎಷ್ಟಾಗುತ್ತೋ ಅಷ್ಟು ದೃಷ್ಟಿ. ಸೊ ದೃಷ್ಟಿಗಳ 5ನೇ ದೃಷ್ಟಿ ಪ್ರಭಾವ ಬೀರುತ್ತೆ. ಟೋಟಲಿ ಹಣ ಮಾಡುವಂತಹ ಅಥವಾ ಹಣಕಾಸಿಗೆ ಈ ಮಂತು ತುಂಬಾನೇ ಫೇವರಬಲ್. ಯಾರ್ಯಾರಿಗೆ ಹೇಗಿದೆ ನೋಡೋಣ ಬನ್ನಿ. ಸೊ ಇದು ನೋಡಿ, ನವೆಂಬರ್ 2ನೇ ತಾರೀಕು, ಅವತ್ತು ಏಕಾದಶಿ ಇರುತ್ತೆ. ತುಂಬಾನೇ ಸ್ಪೆಷಲ್. ಯಾರ್ಯಾರು ಫಾಸ್ಟಿಂಗ್ ಮಾಡ್ತೀರಾ, ಸೊ ಅದರ ವಿಚಾರವಾಗಿ ಈ ಬಾರಿ ಸಂಕಲ್ಪ ಹಣದ್ದೇ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಫೈನಲಿ ಎಲ್ಲರಿಗೂ ಹ್ಯಾಪಿ ಮೂಮೆಂಟ್. ನೆಕ್ಸ್ಟ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ವಿಡಿಯೋ ಅಕ್ಟೋಬರ್ 30ನೇ ತಾರೀಕು ಅಪ್ಲೋಡ್ ಆಗ್ತಾ ಇದೆ. ಅಕ್ಟೋಬರ್ 30ನೇ ತಾರೀಕು ನಿಮಗೆ ನಮ್ಮ ವತಿಯಿಂದ ಏಜಸ್ ಆಕ್ಟಿವೇಶನ್ ಕ್ಲಾಸ್ ಅಂತ ಇರುತ್ತೆ. ಸೊ ಅದು ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. 2 ಅವರ್ಸ್ ಕ್ಲಾಸ್ ಇರುತ್ತೆ. ನೀವು ಎಷ್ಟೇ ವರ್ಷ ಕ್ಲಾಸ್ ಕಲ್ತಿರಿ, ಜ್ಯೋತಿಷ ಕಲ್ತಿರಿ, ಗೊತ್ತಿರ್ಲಿ ಬಿಡ್ಲಿ, ಏನೇ ಇರ್ಲಿ, ಈ ಕ್ಲಾಸ್ ಇದೆಯಲ್ಲ, ಇದನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಮಾಡ್ಕೊಂಡ್ರೆ ನಿಮಗೆ ದೊಡ್ಡ ಲಾಸ್. ಲಕ್ಷಾಂತರ ರೂಪಾಯಿ ಕೊಟ್ಟು ಬೇರೆ ಕಡೆ ಕಲ್ತಿದ್ರು ಈ ಟೆಕ್ನಿಕ್ ಅಥವಾ ಈ ವಿಚಾರನೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದೊಂದು ಶುಭ ಸೂಚನೆ. ನೋಡಿ, ಇಲ್ಲಿ ಈಗ ಶುಕ್ರ ಇಲ್ಲಿ ಇದ್ದಾರೆ. ಈ ತುಲಾ ರಾಶಿಯಲ್ಲಿರೋ ಶುಕ್ರ ಯಾವ ಏಜ್ಗೆ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅದ್ ನಿಮಗೆ ಗೊತ್ತಾಗ್ಬೇಕಲ್ವಾ. ಅದು ನಿಮ್ಮ ಲಗ್ನದಿಂದ ಎಷ್ಟನೇ ಮನೆ, ಪ್ರತಿಯೊಂದು ಮುಖ್ಯ ಆಗುತ್ತೆ. ಸೊ ಈ ವಿಡಿಯೋ ಯಾರಾದ್ರೂ ಅಕ್ಟೋಬರ್ 30ನೇ ತಾರೀಕು ಒಳಗಡೆ ನೋಡಿದ್ರೆ ಏಜಸ್ ಆಕ್ಟಿವೇಶನ್ ಕ್ಲಾಸ್ ಇರುತ್ತೆ. ಪುನಃ ಈ ಕ್ಲಾಸ್ ಕಂಡಕ್ಟ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ತುಂಬಾನೇ ಸೀಕ್ರೆಟಿವ್ ಆಗಿರುವಂತಹ ಇನ್ಫಾರ್ಮೇಶನ್ ಇರುತ್ತೆ. ವರ್ಷಾನ್ಗಟ್ಲೆ ಎಫರ್ಟ್ ಹಾಕಿ ರಿಸರ್ಚ್ ಮಾಡಿರೋ ವಿಚಾರಗಳನ್ನ 2 ಅವರ್ಸ್ 3 ಅವರ್ಸ್ ಅಲ್ಲಿ ಹೇಳೋದು ಈಸಿ. ಬಟ್ ಅದನ್ನ ಕೆಲವರು ಉಪಯೋಗ ಪಡಿಸ್ಕೋತಾರೆ, ಕೆಲವರು ದುರುಪಯೋಗ ಪಡಿಸ್ಕೋತಾರೆ. ಹಾಗಾಗಿ ನನ್ನ ಕಡೆಯಿಂದ ಈ ವಿಡಿಯೋ ಅಥವಾ ಈ ಈ ಈ ಕ್ಲಾಸ್ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಒಂದು ತಾಯಿ ಮಗುವಿನ ವಿಚಾರವಾಗಿ ಹೇಳಿದ್ದೀನಲ್ವಾ, ಆ ಮಗುವಿಗೆ ಯಾಕೆ ಆ ಏಜ್ ಅಲ್ಲಿ ತೊಂದರೆ ಆಯ್ತು ಅಂತ. ಆ ಒಂದು ವಿಚಾರ ಹರ್ಟ್ ಆಗಿ ಅಥವಾ ಆ ಒಂದು ವಿಚಾರದಿಂದ ಓಕೆ ಫೈನ್, ಚಾನಲ್ ನೋಡೋರು ಯಾರಾದ್ರೂ ಕಲಿಯೋ ಇಂಟ್ರೆಸ್ಟ್ ಇದ್ರೆ ತಿಳ್ಕೊಂಡು ಎಚ್ಚರಿಕೆಯಿಂದ ಇರಲಿ ಅನ್ನೋ ಉದ್ದೇಶದಿಂದ ನಿಮ್ಗೆ ಈ ಕ್ಲಾಸ್ ಮಾಡ್ತಾ ಇರೋದು. ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ತುಂಬಾ ಜನ. ನೀವು ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳಿಗೆ ಈ ನೋಟ್ಸ್ ಹೊಂದಿದ್ರೆ ಸಾಕು. ನೀವು ಜಾತಕ ಜ್ಯೋತಿಷ ಬರ್ದೇ ಇಲ್ಲ, ಪ್ರಿಡಿಕ್ಟ್ ಮಾಡಕ್ಕೆ ಆಗ್ತಿಲ್ಲ ಅಂದ್ರೂ ಖಂಡಿತ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಇದು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಯೂಶಲಿ ನಾನು ಗ್ಯಾರಂಟಿ ಕೊಡೋದಿಲ್ಲ, ಈ ವಿಚಾರವಾಗಿ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಹಾಗಾಗಿ ಬನ್ನಿ, ಶುಕ್ರ ಗ್ರಹರು. ರಾಕ್ಷಸರ ಗುರುವಾದಂತಹ ಶುಕ್ರಾಚಾರ್ಯರು. ಶುಕ್ರ ಸ್ವಕ್ಷೇತ್ರಕ್ಕೆ ಪ್ರವೇಶ ಆಗ್ತಾ ಇರೋದ್ರಿಂದ ಗೋಚಾರದ ಲಗ್ನ ಫಲಗಳು ಯಾರಿಗೆ ಹೇಗಿದೆ ಅಂತ ನೋಡೋಣ. ಅದ್ರಲ್ಲೂ ತುಂಬಾ ಜನ ಏನ್ ಅನ್ಕೋಬಿಡ್ತಾರೆ, ಶುಕ್ರ ಮಹಾದಶ ಎಕ್ಸಲೆಂಟ್ ಅಂತ. ಇಲ್ಲ, ಶುಕ್ರ ಮಹಾದಶ ನಡೀತಿರೋರ್ನ ಕೇಳಿ ನೋಡಿ. ಶುಕ್ರ ಏನಾದ್ರು ಕಂಬಸ್ಟ್, ರೆಟ್ರೋಗ್ರೇಡ್, ಶುಕ್ರ ಏನಾದ್ರು 8th ಹೌಸ್, 12th ಹೌಸ್ ಇಲ್ಲಿದ್ರೆ ಶುಕ್ರ 12th ಹೌಸ್ ಉಚ್ಚ. ಬಟ್ ಏನಕ್ಕೆ, ಇರೋ ಹಣನೆಲ್ಲ ಖರ್ಚು ಮಾಡಕ್ಕೆ. ಒಂದು ಫ್ಲೋರ್ ಇದ್ರೆ 2-3 ಫ್ಲೋರ್ ಮಾಡೋದು, ಸಾಲ ಮಾಡ್ಕೊಳ್ಳೋದು, ಅಲ್ಲಿ ಬಂದಿದ್ದ ಹಣ ಅಲ್ಲೇ ಬ್ಯಾಲೆನ್ಸ್ ಆಗೋದು, ಈ ತರ.
ಸೊ ಈ ತರ ಏನಾದ್ರು ಇದ್ರೆ ಶುಕ್ರ ದಶೆ ನಡೆಯೋರು ಎಷ್ಟು ಸಫರ್ ಪಡ್ತಿದಾರೆ ಅಂತ ಅವ್ರಿಗೆ ಕೇಳಿ, ಅಥವಾ ನಿಮ್ ಸುತ್ತಮುತ್ತ ಯಾರಾದ್ರೂ ಇದ್ರೆ ನೋಡಿ. 20 ವರ್ಷ ಜಾತಕದಲ್ಲಿ ಏನಾದ್ರು ಶುಕ್ರ ಡ್ಯಾಮೇಜ್ ಆದ್ರೆ, ಅದು ಏನಾದ್ರು ಅರ್ಲಿ ಏಜ್ ಬಂದ್ರೆ 20ರಿಂದ 40 ಈ ಮಧ್ಯ ಮುಗೀತು. ಇನ್ನ ಆ ವ್ಯಕ್ತಿ ಅವನು ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪುಣ್ಯಕ್ಕೆ ಗುರುನೋ ಅಥವಾ ದಶಾಂಶನೋ ಚೆನ್ನಾಗಿದ್ರೆ, ನವಾಂಶ ಬರೋ ಹೆಂಡತಿ ಮಕ್ಕಳು ಪ್ಲಸ್ ಇದ್ರೆ ಪ್ಲಸ್, ಇಲ್ಲ ಅಂದ್ರೆ ನೀವೇನೇ ಪೂಜೆ ಮಾಡಿಸಿದ್ರು ಆಚೆ ಬರ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಶುಕ್ರ ತುಂಬಾ ಮುಖ್ಯ. ಹಾಗೆ ಶುಕ್ರ ಜೀವಕಾರಕ ಗ್ರಹ ಕೂಡ ಆಗಿರೋದ್ರಿಂದ ಸೊ ತುಂಬಾ ಮುಖ್ಯ ಆಗುತ್ತೆ. ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದ್ರೆ ಯಾರೋ ಒಂದಿಬ್ಬರಿಗೆ ವಿಚಾರ ಗೊತ್ತಾದ್ರೆ ಅದು ಕೂಡ ನಿಮ್ಗೆ ಒಳ್ಳೆ ಫಲವನ್ನ ಕೊಡುತ್ತೆ. ನೀವ್ ಏನೇ ಮಾಡ್ತೀರಾ ಅದು ನಿಮ್ಗೆ ಸ್ಪಾಟ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಹೋಗುತ್ತೆ. ನೀವು ಮಾಡುವಂತಹ ಪುಣ್ಯ ಕೆಲಸಗಳಾಗಿರಬಹುದು, ಪಾಪ ಕೆಲಸಗಳಾಗಿರ್ಬಹುದು. ಫಸ್ಟ್ ಸೊ ನಾವು ಮೇಷ ಲಗ್ನಕ್ಕೆ ಹೋಗೋಣ. 2 ಮತ್ತು 7ನೇ ಮನೆ ಅಧಿಪತಿ 7ನೇ ಮನೆಯಲ್ಲೇ ಕುತ್ಕೋತಾ ಇದ್ದಾರೆ. 7ನೇ ಮನೆ ಮಾರಕ. ಯಾವ ವಿಚಾರವಾಗಿ? ನಿಮ್ಮ ಜವಾಬ್ದಾರಿನ ನೀವು ಸರಿಯಾಗಿ ನಿಭಾಯಿಸದೆ ಇರುವಾಗ ಮಾರಕ ಅಲ್ವಾ? 7ನೇ ಮನೆ ಏನಕ್ಕೆ ಮಾರಕ ಆಗುತ್ತೆ? ಸೊ ಇಲ್ಲಿ ಕುಜ, ಇಲ್ಲಿ ಶುಕ್ರ. ಒಬ್ರು ಹೈಯರ್ ಸ್ಪೀಡ್, ಒಬ್ರು ಪೇಷನ್ಸಿ, ಅಥವಾ ಒಬ್ರು ಈಗೋ ಪ್ರಾಬ್ಲಮ್, 7th ಹೌಸ್ ಅಂಡ್ ಓನ್ ಹೌಸ್ ಕೂಡ. ಸೊ ಖಂಡಿತ ಎಲ್ಲಾ ವಿಚಾರಕ್ಕೂ 2, 7ನೇ ಮನೆ ಮಾರಕ, ಎಲ್ಲದಕ್ಕೂ ಮಾರಕ ಬರೋದಿಲ್ಲ. ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೆ ಇರೋವಾಗ ಮದ್ವೆನಲ್ಲಿ ಪ್ರಾಬ್ಲಮ್ ಬರುತ್ತೆ, ಅಲ್ಲಿ ಮಾರಕ ಗ್ರಹ ಆಗುತ್ತೆ. ಮಾರಕ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳಿ. ಎಲ್ಲದಕ್ಕೂ ಮಾರಕ ಬರಲ್ಲ. ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅತಿ ಆಸೆ ಆಗಿರ್ಬಹುದು ಅಥವಾ ರಾಂಗ್ ಡಿಸಿಷನ್ ಇಂದ ಪ್ರಾಬ್ಲಮ್ ಆಗ್ಬೋದು, ಆಗ ಅದು ಮಾರಕ ಆಗುತ್ತೆ ಹೊರತು ಎಲ್ಲದಕ್ಕೂ ಮಾರಕ ಆಗೋದಿಲ್ಲ. ಡೋಂಟ್ ವರಿ. ಫಸ್ಟ್ ಆಫ್ ಆಲ್ ಸೊ ಸ್ಟಕ್ ಆಗಿರೋ ಹಣ ರಿಲೀಫ್ ಆಗ್ತಾ ಇದೆ. ಸೊ ಖಂಡಿತ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ. 7ನೇ ಮನೆ ಸೂರ್ಯ ನೀಚ ಇದ್ದಾರೆ. ಸೊ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶುಕ್ರ, ಸೊ ಅಗೈನ್ ಅಲ್ಲಿರುವಂತಹ 3 ನಕ್ಷತ್ರಗಳು ಯಾವ್ದ್ಯಾವ್ದು? ಸೊ ರಾಹು, ಗುರು ಮತ್ತೆ ಕುಜ. ಈ 3 ದಶಗಳು, ಗುರು ದಶ, ರಾಹು ದಶ, ಕುಜ ಮಹಾದಶ. ಸೊ ಈ 3 ದಶಗಳು ನಡೀತಾ ಇದ್ರು ಕೂಡ ನಿಮಗೂ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಒಂದು ಒಳ್ಳೆ ಟೈಮ್ ಶುಕ್ರನ ವಿಚಾರವಾಗಿ. ಮದ್ವೆ ಯಾರಿಗೆ ಸೆಟ್ ಆಗ್ತಿಲ್ಲ, ಮದ್ವೆ ವಿಚಾರವಾಗಿ ನೋಡ್ತಿದ್ದೀರಾ, ಸೊ ಮದ್ವೆಗೆ ಹೇಳಿ ಮಾಡಿಸಿದಂತಹ ಟೈಮ್, ಮಾತುಕತೆಗೆ ಹೇಳಿ ಮಾಡಿಸಿದಂತಹ ಟೈಮ್. ಅದಾದ ನಂತರ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ಅಪ್ಗೆ, ಒಟ್ನಲ್ಲಿ ಸ್ಟಕ್ ಆಗಿರೋ ಹಣ ರಿಲೀಫ್ ಆಗಕ್ಕೆ ಸೊ ಸ್ಟಾರ್ಟ್ಅಪ್ ಆಗಿದೆ. ಖಂಡಿತ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು. ಹಾಗೆ ಶುಕ್ರ ನಿಮ್ಮ 2ನೇ ಮನೆ ಅಧಿಪತಿಗೂ ಕೂಡ ಕಾರಕ ಅವರೇ ಆಗಿರೋದ್ರಿಂದ ಡೆಫಿನೆಟ್ಲಿ ಸಡನ್ ಆಗಿ ತುಂಬಾನೇ ಜ್ಯುವೆಲರಿನ ಪರ್ಚೇಸ್ ಮಾಡೋದು, ಅಥವಾ ಪ್ಲೆಡ್ಜ್ ಅಥವಾ ಬ್ಯಾಂಕ್ ಅಲ್ಲಿರೋ ಜ್ಯುವೆಲರಿನ ತಗೊಂಡ್ ಬರೋದು ತೋರಿಸ್ತಾ ಇದೆ. ಏನೋ ನಿಮ್ದು ಅವಶ್ಯಕತೆಗೆ ಇಟ್ಟಿರ್ತೀರಲ್ವಾ, ಸೊ ಅದಕ್ಕೋಸ್ಕರ. ಅಂಡ್ ನಿಮ್ಮ ಮಕ್ಕಳಿಗೆ ಕೂಡ ಮದ್ವೆ ಯೋಗ ತೋರಿಸ್ತಾ ಇದೆ. ಯಾಕಂತ ಹೇಳಿದ್ರೆ 5th ಲಾರ್ಡ್ ವಿತ್ ಅಗೈನ್ 7th ಲಾರ್ಡ್ ಜೊತೆ ಬಂದಿದಾರಲ್ವಾ, ನಿಮ್ಮ ಮಕ್ಕಳಿಗೂ ಮದುವೆ ಭಾಗ್ಯ ಯೋಗ ತೋರಿಸ್ತಾ ಇದೆ. ಸೊ ವೆರಿ ಗುಡ್. ನೆಕ್ಸ್ಟ್ 2ನೇ ವಿಚಾರ ಇದೆ ನೋಡಿ ಟ್ವಿಸ್ಟ್ ಅಂದ್ರೆ. ಸೊ ಮೇಷ ಲಗ್ನದವ್ರಿಗೆ ಮಾರಕಾಧಿಪತಿ ಒಳ್ಳೆ ಲಾಭ ಕೊಡ್ತಾ ಇದ್ದಾನಂತೆ, ಬಟ್ ವೃಷಭ ಲಗ್ನಕ್ಕೆ ಲಗ್ನಾಧಿಪತಿನೇ ಸೊ ಪ್ರಾಬ್ಲಮ್ ಮಾಡ್ತಾ ಇದಾರಂತೆ. ಇದೆ ಅಲ್ವಾ? ಸೊ ಇದನ್ನೇ ಹೇಳೋದು. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಸ್ಕೂಲು ಕಾಲೇಜಸ್ ಎಲ್ಲ ಟಾಪರ್ ಆಗಿರಬಹುದು, ಡಿಸ್ಟಿಂಕ್ಷನ್ ಆಗಿರಬಹುದು, ಇವರು ಇವತ್ತಿಗೂ ಅವ್ರ ಕಾಲೇಜಲ್ಲಿ ಅವ್ರದ್ದು ಹೆಸರು ಲೀಸ್ಟ್ ಅಲ್ಲಿ ಇರುತ್ತೆ ಹೊರತು ಅವರ ಜೊತೆ ಇರೋರು ಮರ್ತೋಗ್ಬಿಟ್ಟಿರ್ತಾರೆ ಅವ್ರಿಗೆ. ಸೊ ಇದನ್ನೇ ಹೇಳೋದು. ಆದ್ರೆ ಈ ಮಿಡಲ್ ಅಲ್ಲಿ ಇರೋದು ಅಥವಾ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನ ಇವತ್ತಿಗೂ ಇಡೀ ಕಾಲೇಜ್ ಕ್ಯಾಂಪಸ್ ಅವ್ರ ಲೆಕ್ಚರರ್ಸ್ ಸೊ ಎಲ್ಲರೂ ನೆನ್ಸ್ಕೋತಾ ಇರ್ತಾರೆ. ಸೊ ನೋಡಿ ಹೇಗಿದೆ ಅಂತ ಹೇಳಿ. ಸೊ ಅದಕ್ಕೆ ಹೇಳೋದು ಮಾರಕ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು, ಅದಾದ್ಮೇಲೆ ಮಾರಕ. ಇಲ್ಲಿ ನೋಡಿ, ಲಗ್ನಾಧಿಪತಿ 6ನೇ ಮನೆಯಲ್ಲಿ, ಯೂಶಲಿ 6ನೇ ಮನೆ ಶುಕ್ರ ನೀಚ, ಅದ್ರ ಜೊತೆಗೆ ನ್ಯಾಚುರಲ್ 6th ಹೌಸ್ ಅಲ್ಲಿ, ಅದ್ರ ಜೊತೆಗೆ ಇದು 6ನೇ ಮನೆ ಅಧಿಪತಿ 6ರಲ್ಲೇ. ವಿಪರೀತ ರಾಜಯೋಗ ಇಲ್ಲ. ಆದ್ರೆ ಈ ಬಾರಿ ಏನಾಗಿದೆ ಅಂದ್ರೆ ಇಲ್ಲಿ ಸೊ ರಾಹುವಿನ ದೃಷ್ಟಿ ಬರ್ತಾ ಇರೋದ್ರಿಂದ ಸೊ ನಿಮಗೆ ಪ್ಲಸ್. ಯಾವ ವಿಚಾರದಲ್ಲಿ ಪ್ಲಸ್ ಅಂತ ಹೇಳಿದ್ರೆ ಇದನ್ನೇ ಹೇಳೋದು. ದಶ ಚೆನ್ನಾಗಿದ್ರೆ ಅದೇ ಗ್ರಹ ಲಾಭ ಕೊಡುತ್ತೆ, ದಶ ಚೆನ್ನಾಗಿಲ್ಲ ಅಂದ್ರೆ ಅದೇ ಗ್ರಹ ಒಳ್ಳೆ ಪ್ಲೇಸ್ ಅಲ್ಲಿ ಕೂತ್ರು ಲಾಭ ಕೊಡೋದಿಲ್ಲ. ಇದೇ ಟ್ವಿಸ್ಟ್. ಸೊ ಹಾಗಾಗಿ ಯಾವ ವಿಚಾರಕ್ಕೆ ಪ್ಲಸ್ ಅಂತ ಹೇಳಿದ್ರೆ ಕೆಲಸದ ವಿಚಾರದಲ್ಲಿ ನಿಮ್ಗೆ ಪ್ಲಸ್ ಆಗುತ್ತೆ, ರಾಹು ನೋಡ್ತಾ ಇರುವಂತಹ ಕಾರಣಕ್ಕೋಸ್ಕರ. ಹಾಗೆ ಇನ್ನೇನ್ ಜುಪಿಟರ್ ರೆಟ್ರೋ ಆದಾಗೂ ಅದು ದೃಷ್ಟಿ ತಗೋಬಹುದು ನಾವು. ಹಾಗೆ ಡಿಸೆಂಬರ್ 5ನೇ ತಾರೀಕು ಅವರು ಕಂಪ್ಲೀಟ್ ಮೂವ್ ಆಗ್ತಾರೆ. ಅಷ್ಟರೊಳಗೆ ಈ ಪ್ಲಾನೆಟ್ ಇಲ್ಲಿ ಈ ಕಡೆ ಮೂವ್ ಆಗಿರುತ್ತೆ, ಅದು ಬೇರೆ ವಿಚಾರ. ಸೊ ನೀವು ಅತಿಯಾದ ಸಾಲ ಅಥವಾ ಸಾಲ ಮಾಡಿಕೊಳ್ಳುವ ಸಾಧ್ಯತೆ, ಅಥವಾ ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಸ್ಯಾಂಕ್ಷನ್ ಆಗೋದು, ಸೊ ಈ ವಿಚಾರಗಳು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಯಾರಾದ್ರೂ ಲಾಯರ್ಸ್, ಸರ್ಜನ್ಸ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು, ಅಥವಾ ಸೊ ಜಡ್ಜ್ಗಳಾಗಿರಬಹುದು, ಡಾಕ್ಟರ್ಸ್, ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತಹ ಒಂದು ಲೈಕ್ ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್ ಆಗಿರಬಹುದು. ಸಡನ್ ಆಗಿ ನಿಮಗೆ ಗೊತ್ತಿಲ್ಲದೆ ಇಲ್ಲಿ ನೋಡಿ 10ನೇ ಮನೆಯಿಂದ ದೃಷ್ಟಿ ಬರ್ತಾ ಇರೋದು 6ನೇ ಮನೆಗೆ. ಸೊ ಅದು ಎಲ್ಲಿಂದ ಎಲ್ಲಿಗೆ?
ಲಕ್ ಇಂದ, ಬೈ ಲಕ್. ಸೊ ಡೆಫಿನೆಟ್ಲಿ ನಿಮ್ಗೆ ಈ ಬಾರಿ ಈ ವಿಚಾರಗಳಲ್ಲಿ ಮತ್ತೆ ಕೋರ್ಟು ಕೇಸು ವಿನ್ನಿಂಗ್ ವಿಚಾರಗಳಲ್ಲಿ ಈ ಬಾರಿ ಲಾಭ ಸಿಗುವ ಸಾಧ್ಯತೆ ಹೆಚ್ಚು ಇದೆ. ಆದರೆ ಲಗ್ನಾಧಿಪತಿ 6ನೇ ಮನೆಯಲ್ಲಿ ಅಥವಾ 6ನೇ ಮನೆ ಲಗ್ನಾಧಿಪತಿಯಲ್ಲಿ ಅಷ್ಟು ಒಳ್ಳೆ ಸೂಚನೆ ಅಲ್ಲ. ಕಿಡ್ನಿ ಸ್ಟೋನ್ ಆಗಿರಬಹುದು ಅಥವಾ ಇನ್ಫೆಕ್ಷನ್ಸ್ ಆಗಿರಬಹುದು, ಯಾರಾದ್ರೂ ಕನ್ಸೀವ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಹೆಚ್ಚು ಮೆಡಿಸಿನ್ ನ ತಗೊಳ್ಳೋದಾದ್ರೆ ಒಂದು ಜೀವಕಾರಕ ಸಂಜೀವಿನಿ ವಿದ್ಯೆ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಥೈರಾಯ್ಡ್ ಇದು ಯಾರಾದ್ರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಅಂದ್ರೆ, ಯಾಕಂದ್ರೆ ಜುಪಿಟರ್ ಕೂಡ 3ನೇ ಮನೆಯಲ್ಲಿದೆ. ಹಾಗಾಗಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ನೀವೇನ್ ಡೋಸಸ್ ತಗೋತಾ ಇದ್ದೀರಾ ಅಂತ ಹೇಳಿ. ಅದ್ರ ಕಡೆ ಗಮನ, ಕೇವಲ ಹೆಲ್ತ್ ಕಡೆ ಗಮನ ಮಾತ್ರ ಕೊಡಿ. ಅದನ್ನ ಹೊರತುಪಡಿಸಿ ಉಳಿದ ಭಾಗಗಳಲ್ಲಿ ಖಂಡಿತ ಫೇವರಬಲ್ ಆಗಿ ಸಿಗುತ್ತೆ. ಓನೌಸ್ ಇರೋದ್ರಿಂದ ಮತ್ತೆ ದೃಷ್ಟಿ ಆಗ್ತಾ ಇರೋದ್ರಿಂದ ಒಂದು ಮೈನಸ್ ಪಾಯಿಂಟು, ಅತಿಯಾದ ಸಾಲ ಅಥವಾ ನಿಮ್ಮ ಆದಾಯಕ್ಕಿಂತ ಹೆಚ್ಚು ಸಾಲ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಇದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ನೀವು ಅಲರ್ಟ್ ಆಗಿರ್ಬೇಕು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನಾವು ಬರೋಣ. 1 ಮತ್ತು 6ನೇ ಮನೆ ಅಧಿಪತಿ 6ರಲ್ಲಿ ಕೂತಿದ್ದಾರೆ. ಮಿಥುನದವ್ರಿಗೆ ಬರೋಣ. ಸೊ ಡೆಫಿನೆಟ್ಲಿ 5ನೇ ಮನೆ ಅಧಿಪತಿ ಹಾಗೆ 12ನೇ ಮನೆ ಅಧಿಪತಿ 5ರಲ್ಲಿ ಕೂತಿದ್ದಾರೆ. ಸೊ ಇವ್ರಿಗೆ ಹೇಗಿದೆ ನೋಡೋಣ. ಗುಡ್ಡಕ್ ತಗೋಬೇಕಾ, ವೆರಿ ಗುಡ್ಡಕ್ ತಗೋಬೇಕಾ, ವೆರಿ ವೆರಿ ಗುಡ್ಡಕ್ ತಗೋಬೇಕಾ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಪಂಚಮಾಧಿಪತಿ ಪಂಚಮದಲ್ಲಿ, ಸೊ ಖಂಡಿತ ಒಂದು ಒಳ್ಳೆ ವಿಚಾರ. ಯಾವ ವಿಚಾರವಾಗಿ ಇಷ್ಟು ದಿವಸ ಮಕ್ಕಳಿಂದ ತುಂಬಾ ನೊಂದಿರ್ತೀರಾ, ಅಥವಾ ಮಕ್ಕಳ ವಿಚಾರವಾಗಿ, ಅಥವಾ ಲವ್ ಮ್ಯಾರೇಜ್ ಆಗಿರಬಹುದು, 5ನೇ ಮನೆ ವಿಚಾರವಾಗಿ, ಹಾಗೆ ಸ್ಪೆಕ್ಯುಲೇಷನ್ಸ್, ಸೊ ಶೇರ್ ಮಾರ್ಕೆಟ್ ಆಗಿರಬಹುದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಹಣ ಕಳ್ಕೊಂಡಿರ್ತೀರಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹಾಗೆ ಸಡನ್ ಆಗಿ ಮಕ್ಕಳಿಂದ ನಿಮಗೆ ನೇಮು ಫೇಮು ತೋರಿಸ್ತಾ ಇದೆ. ಮೇ ಬಿ ನಿಮ್ಮ ಮಕ್ಕಳು ಹೊರಗಡೆ ದೇಶದಲ್ಲಿ ಓದಕ್ ಹೋಗಿರಬಹುದು, ಅಥವಾ ಸೊ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ ತುಂಬಾ ಫೇಮಸ್ ಆಗಬಹುದು. ಬಟ್ ಈ ಬಾರಿ ಒಳ್ಳೆ ರೀತಿಯಲ್ಲಿ ಫೇಮಸ್ ಆಗೋದು ತೋರಿಸ್ತಾ ಇದೆ. ಸೊ ಹಾಗಾಗಿ ಒಂದು ಒಳ್ಳೆ ವಿಚಾರ. ಆದರೆ 12ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೈನಸ್ ಇದೆ. 12ನೇ ಮನೆ ಶುಕ್ರ ಉಚ್ಚ ಇದ್ರೂ ಸಹ ಈ ಚಾರ್ಟ್ ಅವ್ರಿಗೆ ಈ ಬಾರಿ 12ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಮೈನಸ್. ಯಾಕೆ ಅಂತ ಹೇಳಿದ್ರೆ 12ನೇ ಮನೆಯಿಂದ 6ನೇ ಮನೆ, ಸೊ ಎಷ್ಟು ಮನೆಗಳನ್ನ ತಗೊಂಡಿದೆ ನೋಡಿ, 6 ಮನೆ ತಗೊಂಡಿದೆ. ಸೊ ಹಾಗಾಗಿ 12ನೇ ಮನೆ ಅಂತ ಹೇಳಿದ್ರೆ ಏನು, ನಿಮ್ಮ ಬೆಡ್ರೂಮ್ ಲೈಫ್ ಆಗಿರ್ಬೋದು, ಟ್ರಾವೆಲಿಂಗ್ಸ್ ಆಗಿರಬಹುದು, ಪಾದಗಳಾಗಿರಬಹುದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ತೊಂದರೆಗಳು ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ. ಹಾಗೆ 12ನೇ ಮನೆಯಲ್ಲಿ, ಸೊ ಯಾರಾದ್ರೂ ಆಲ್ರೆಡಿ 12ನೇ ಮನೆ ದಶಾ ನಡೀತಾ ಇದ್ರೆ ಸ್ವಲ್ಪ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ಆದಷ್ಟು ಡೊನೇಷನ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಕನ್ಸಲ್ಟ್ ಮಾಡಿದ್ರೆ ನನಗೆ ನಾನು ರೆಮಿಡೀಸ್ ಕೊಟ್ಟಿರ್ತೀನಿ, ಅದು ಮಾಡ್ಕೊಳ್ಳಿ. ಇಲ್ಲ ಅಂದ್ರೂ ನಿಮ್ದೇನ್ ರೆಮಿಡೀಸ್ ಇರುತ್ತೋ 12th ಹೌಸ್ಗೆ ಸಂಬಂಧಪಟ್ಟ ಹಾಗೆ ಮಾಡ್ಕೊಳ್ಳಿ. ಸೊ ಶುಕ್ರ ಬಂದು ಸಕ್ಕರೆ ಅಲ್ಲ, ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಶುಕ್ರ ಸಕ್ಕರೆ ಅಲ್ಲ. ತುಂಬಾ ಜನ ಏನ್ ಅನ್ಕೋತೀರಾ, ಶುಕ್ರ ಸಕ್ಕರೆ ಅಂತ ಹೇಳಿ. ನೋ. ಸೊ ಹಾಗಾಗಿ ನಿಮ್ದು ಚಾರ್ಟ್, ವೈಯಕ್ತಿಕ ಚಾರ್ಟ್ ಏನೇನ್ ರೆಮಿಡೀಸ್ ಇರುತ್ತೋ, ಯಾವ ಕಾರಣಕ್ಕೆ ಆ ರೆಮಿಡಿ ಇರುತ್ತೋ ಮಾಡ್ಕೊಳ್ಳಿ. ಹಾಗೆ 11ನೇ ಮನೆ ಬಂದು ನಮ್ಗೆ ಜೈಲು, ಪೊಲೀಸ್ ಸ್ಟೇಷನ್, ಲಾಸಸ್, ಹಾಸ್ಪಿಟಲ್ಸ್, ಹಿಡನ್, ಸೊ ನೀರಿನ ಹತ್ರದ ಒಂದು ಪ್ಲೇಸಸ್, ಸೊ ಈ ಡಿಪಾರ್ಟ್ಮೆಂಟ್ ಎಲ್ಲ ತೋರಿಸ್ತೆ. ಇಲ್ಲಿ ಯಾರಾದ್ರೂ ಇದ್ರೆ ಇವ್ರೇನಾದ್ರು ಲೈಕ್ ಬಾರ್ ಅಂಡ್ ರೆಸ್ಟೋರೆಂಟ್, ಕ್ಯಾಸಿನೋಸ್ ಇದೇನಾದ್ರೂ ನಡೆಸ್ತಿದ್ರೆ ಅಲ್ಲಿ ರೈಡ್ ಆಗೋ ಸಾಧ್ಯತೆ ಇದೆ ಈ ಪೀರಿಯಡ್ ಅಲ್ಲಿ, ಅಥವಾ ಈ ಪ್ಲೇಸ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಸೊ ಇದು 6th ಹೌಸ್ ಅವೇ ಇರೋದ್ರಿಂದ ಸ್ವಲ್ಪ ಲಿಟಿಗೇಷನ್ಸ್, ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. 12ನೇ ಮನೆ ವಿಚಾರ, 5ನೇ ಮನೆ ವಿಚಾರ ಪೂರ್ತಿ ನಿಮ್ಗೆ ಲಾಭ. ಫಾರ್ ಎಕ್ಸಾಂಪಲ್ ಲೈಕ್ 1 ವೀಕ್ ತುಂಬಾ ಶೇರ್ಸ್ ಅಲ್ಲಿ ಚೆನ್ನಾಗಿ ಹಣ ಬರುತ್ತೆ, 1 ವೀಕ್ ಪೂರ ಅಲ್ಲಿ ಬಂದಿರೋದೆಲ್ಲ ಇಲ್ಲಿ ಒಂದೇ ಸಾರಿ ಫಿನಿಶ್, ಈ ತರ ಕೂಡ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಸೀವ್ ಯಾರಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ 5th ಲಾರ್ಡ್ 5th ಅಲ್ಲಿ ಇದ್ರೂ ಕೂಡ ಅವರು ನಿಮ್ಗೆ 12th ಲಾರ್ಡ್ ಆಗಿರೋದ್ರಿಂದ ಕನ್ಸೀವ್ ಅಲ್ಲಿ IVF ಹೋಗ್ಬೋದು, ಅಥವಾ ನಾರ್ಮಲ್ ಆಗಿರಬಹುದು. ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ, ನೀವು ನೋಡ್ಕೊಳ್ಳಿ. ಸೊ ನಿಮ್ಮ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ಇಶ್ಯೂಸ್ ಏನಿದೆ ಅದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕರ್ಕಾಟಕಕ್ಕೆ ಬರೋಣ. ಸೊ ಕರ್ಕಾಟಕಕ್ಕೆ 11ನೇ ಮನೆ ಅಧಿಪತಿ 4ನೇ ಮನೆ ಅಧಿಪತಿ ಹೋಗಿ ಕೂತ್ಕೋತಿರೋದಲ್ಲಿ 4ನೇ ಮನೆಯಲ್ಲಿ. 4ನೇ ಮನೆ ಶುಕ್ರ ಖಂಡಿತ ಕಂಫರ್ಟ್ಸ್ಗೆ ಕಾರಕ, ಹ್ಯಾಪಿನೆಸ್ಗೆ ಕಾರಕ, ಪೀಸ್ಗೆ ಕಾರಕ, ಸೊ ಪಾತಾಳಕ್ಕೆ ಕಾರಕ. ಸೊ ಹಾಗಾಗಿ ಯಾರೆಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ವಾಸ ಮಾಡ್ತಾ ಇದ್ದೀರಾ, ಅದು ಆಫೀಸ್ ಆಗಿರಬಹುದು, ಮನೆ ಆಗಿರಬಹುದು, ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮು ನಿಮಗೆ. ಅದರೊಟ್ಟಿಗೆ ಶುಕ್ರ ಕೂಡ ನೋಡ್ತಾ ಇರೋದ್ರಿಂದ ಸಡನ್ ಆಗಿ ವೆಹಿಕಲ್ ಪರ್ಚೇಸ್ ಮಾಡ್ಬೋದು, ಗೋಲ್ಡ್, ಡೈಮಂಡ್, ಜುವೆಲರೀಸ್, ಡ್ರೆಸ್, ಸೊ ಅಥವಾ ಪರ್ಫ್ಯೂಮ್ಸ್, ಫ್ಯಾಷನ್ ಥಿಂಗ್ಸ್, ಅಥವಾ ನೀವು ಹೊಸದಾಗಿ ಪಾರ್ಲರ್ಸ್ ಆಗಿರ್ಬೋದು, ಸಲೂನ್ಸ್ ಆಗಿರ್ಬೋದು ಓಪನ್ ಮಾಡುವಂತಹ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಹಾಗೆ
ಸೊ 11ನೇ ಮನೆ ಅಧಿಪತಿ ಕೂಡ ಆಗಿದ್ರು ನಿಮಗೆ ಅವನು ಬಾಧೆನೂ ಕೂಡ ಕೊಡ್ತಾನೆ. ಯಾವ ವಿಚಾರದಲ್ಲಿ? ನಿಮ್ಮ ತಾಯಿಯ ವಿಚಾರದಲ್ಲಿ. ನೀವೇನೋ ಪರ್ಚೇಸ್ ಮಾಡಿರ್ತೀರಾ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೀವೇನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಈ ತರ ಒಂದು ವಿಚಾರಗಳು ಬರುತ್ತೆ. ಸೊ ಹಾಗಾಗಿ ನೀವಿದನ್ನ ನೋಡ್ಕೊಳ್ಳಿ. ಅಂಡ್ 2ನೇದು ಏನಪ್ಪಾ ಅಂತ ಹೇಳಿದ್ರೆ 8ನೇ ಮನೆಯಿಂದ ಸೊ ರಾಹುವಿನ ದೃಷ್ಟಿ, ನಾನು ಸ್ಟಾರ್ಟಿಂಗ್ ಲೈನ್ ಹಾಕಿದ್ನಲ್ಲ, ಸೊ ಇದು 8ನೇ ಮನೆಯಿಂದ ಬೀಳ್ತಾ ಇದೆ. ಸಡನ್ ಗೇನ್ಸ್ ಎಲ್ಲಿಂದ? ಅಗೇನ್ 8th ಹೌಸ್ ಇಂದ. 8th ಹೌಸ್ ಅಂತ ಹೇಳಿದ್ರೆ ಈ ಹಿಂದೆ ನೀವು ಯಾವ್ದೋ ಇನ್ವೆಸ್ಟ್ ಮಾಡಿರ್ಬೋದು, ಯಾರಿಗೋ ಹಣ ಕೊಟ್ಟಿರ್ಬೋದು, ಅವ್ರು ನಿಮ್ಗೆ ವಾಪಸ್ಸೇ ಕೊಡಲ್ಲ ಅಂತ ಅನ್ಕೊಂಡಿರಬಹುದು. ಸಡನ್ ಆಗಿ ಬರುವ ಸಾಧ್ಯತೆ ಇದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಹೀಗೆ ನಾರ್ಮಲ್ ಆಗಿದ್ದು ಏನು ರೆಮಿಡೀಸ್ ಮಾಡದೆ ದುಡ್ಡು ಬಾ ಅಂದ್ರೆ ಬರೋದಿಲ್ಲ. ಕ್ಲಿಯರಾ? ಬಟ್ ಹೋಗು ಅಂದ್ರೆ ಹೋಗುತ್ತೆ. ಹೋಗು ಮೀನ್ಸ್ ಬ್ಯಾಡ್ ಟೈಮ್ ಬಂದಾಗ ನೀವೇನೇ ರೆಮಿಡೀಸ್ ಮಾಡಿದ್ರು ನಿಮ್ಮಿಂದ ಹಣ ಹೋಗುತ್ತೆ. ಇದನ್ನ ಯಾರ್ಯಾರು ಕರ್ಕಾಟಕ ಲಗ್ನದವರು ಇದೀರಾ, ಲಾಸ್ಟ್ ಟೈಮ್ ರಾಹು ಕ್ಲಾಸ್ ಯಾರ್ಯಾರು ಅಟೆಂಡ್ ಮಾಡಿದೀರಾ, ಹೇಳಿ ಮಾಡಿಸಿದಂತಹ ಟೈಮು ನಿಮ್ಗೆ ನಾನು ರೆಮಿಡಿ ಕೊಟ್ಟಿದ್ದೀನಲ್ವಾ, ಸೊ ಆ ರೆಮಿಡಿನ ನೀವು ಮಾಡಿ ಹಣಕ್ಕೆ ಒಂದು ಮಂತ್ರ ಕೊಟ್ಟಿದ್ದೀನಲ್ವಾ, ಇಲ್ಲಿ ಬಳಸಿ. ಹಣ ಖಂಡಿತ ಬರುತ್ತೆ. 8th ಹೌಸ್ ಸ್ಟಕ್ಡ್ ಮನಿ, ಯಾರಿಗೋ ಕೊಟ್ಟು ಸ್ಟಕ್ ಆಗಿದೆ, ಬಡ್ಡಿಗೆಲ್ಲ ಹೆಲ್ಪ್ ಮಾಡಿರ್ತೀರಲ್ವಾ, ಏನೋ ಒಂದು ಕಷ್ಟಕ್ಕೆ ಅವ್ರದ್ದು ಸ್ಕೂಲು, ಕಾಲೇಜಸ್, ಹೆಲ್ತ್, ಮದುವೆ, ಏನೋ ಒಂದು ಹೆಲ್ಪ್ ಮಾಡಿರ್ತೀರಾ. ಇಲ್ಲಿ ನಿಮ್ಗೆ ಹಣ ಬರುತ್ತೆ. ಕರ್ಕಾಟಕ ಲಗ್ನದವರಿಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಇರಬೇಕು. ಇರ್ಲಿ ಬಿಡ್ಲಿ ಟ್ರಾನ್ಸಿಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಕೊಟ್ಟೇ ಕೊಡ್ತಾರೆ. 30% ತಗೊಳ್ಳಿ. ಕ್ಲಿಯರ್? ಎಸ್. ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳಬಹುದು. ಹಾಗೆ ಗೃಹ ಪ್ರವೇಶಗಳಾಗಿರ್ಬೋದು, ಹೊಸದಾಗಿ ಸೈಟ್ ತಗೊಳ್ಳೋದಾಗಿರಬಹುದು, ಅಥವಾ ಕನ್ಸ್ಟ್ರಕ್ಷನ್ ಶುರು ಮಾಡೋದಾಗಿರಬಹುದು, ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶುಕ್ರ ಇದ್ರೆ, ಅಥವಾ ಈ ಹಿಂದೆ ನಾನು ಹೇಳಿರುವಂತಹ ಕುಜ, ರಾಹು, ಹಾಗೆ ಗುರು ದಶ ಇದ್ರೆ, ಸೊ ಡೆಫಿನೆಟ್ಲಿ ಗುರು ಕೂಡ ಆಸ್ಪೆಕ್ಟ್ ಶುರು ಆಗ್ಬಿಡುತ್ತೆ. ಹೇಳಿ ಮಾಡಿಸಿದಂತಹ ಟೈಮು ಹ್ಯಾಪಿ, ಫುಲ್ ಹ್ಯಾಪಿ. ಖರ್ಚು, ಮನೇಲಿ ಫಂಕ್ಷನ್ಸ್, ಸೊ ಎಕ್ಸಲೆಂಟ್ ಆಗಿದೆ. ಎಂಜಾಯ್ ಮಾಡಿ. ನೆಕ್ಸ್ಟ್ ಸಿಂಹಕ್ಕೆ ಬರೋಣ, ಹೇಗಿದೆ ಅಂತ ಹೇಳಿ. ಸಿಂಹದವರಿಗೆ 10ನೇ ಮನೆ ಅಧಿಪತಿ ಮತ್ತೆ 3ನೇ ಮನೆ ಅಧಿಪತಿ 3ರಲ್ಲೇ ಕೂತ್ಕೋತಾ ಇರೋದ್ರಿಂದ ಸೊ ಖಂಡಿತ 3ನೇ ಮನೆ ಶುಕ್ರ ಇಸ್ ಗುಡ್. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಸೊ ಸಡನ್ ಆಗಿ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಯಾವ ವಿಚಾರಕ್ಕೆ ಆಗಿ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ? ಅವನು 10ನೇ ಮನೆ ಅಧಿಪತಿ ಕೂಡ ಅಲ್ವಾ. 10ನೇ ಮನೆ ವಿಚಾರವಾಗಿ ಅಂದ್ರೆ ಕೆಲಸದ ವಿಚಾರವಾಗಿ, ತಂದೆಯ ಆರೋಗ್ಯದ ವಿಚಾರವಾಗಿ, ಸೊ ಇಲ್ಲಿ ನೀವು ಸಡನ್ ಆಗಿ ಟ್ರಾವೆಲ್ ಮಾಡೋದು ತೋರಿಸ್ತಾ ಇದೆ. ಪೊಲಿಟಿಕಲ್ ಅಲ್ಲಿ ಇರೋರ್ಗೆ, ಸೊ ನಿಮ್ಮ ತಂದೆಗೆ ಅಥವಾ ತಂದೆಗೂ ನಿಮಗೂ ಸ್ವಲ್ಪ ವಾದ ವಿವಾದಗಳು ನಡೆಯುವಂತಹ ಸಾಧ್ಯತೆ, ಅಥವಾ ಪೇಪರ್ ವರ್ಕ್ ಏನೋ ನಡೀತಾ ಇಲ್ಲ, ಈ ಹಿಂದೆ ಡಾಕ್ಯುಮೆಂಟ್ಸ್ ಯಾವ್ದೋ ಪೇಪರ್ ನಡಿಬೇಕು, ಅಥವಾ ಸಿಗ್ನೇಚರ್ಸ್ ಮೂವ್ ಆಗ್ಬೇಕು, ಅಥವಾ ಸಿಬ್ಲಿಂಗ್ಸ್ ಜೊತೆ ಅಣ್ಣ ತಮ್ಮಂದಿರ ಮಧ್ಯೆ ಕೂತ್ ಮಾತಾಡ್ಬೇಕು, ಹಿಂದೆ ಏನಾದ್ರು ಲೈಸೆನ್ಸ್ಗಳಿಗೆ ನೀವು ಅಪ್ಲೈ ಮಾಡಿದ್ದೀರಾ, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಬಾರ್ ಆಗಿರಬಹುದು, ಮೆಡಿಕಲ್ ಸ್ಟೋರ್ ಆಗಿರಬಹುದು, ಇದಕ್ಕೆ ಸಂಬಂಧಪಟ್ಟಾಗೆ ಸಲೂನ್ಗಾಗಿರ್ಬಹುದು, ಹೋಟೆಲ್ಸ್ಗಾಗಿರಬಹುದು, ರೆಸಾರ್ಟ್ಗಳಿಗಾಗಿರಬಹುದು, ಇಲ್ಲಿ ನಿಮಗೆ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ಹೈಲಿ ಇದೆ. ಅಗೈನ್ 7th ಹೌಸ್ ಅಲ್ಲಿ ರಾಹು, ನಿಮಗೆ ಗೊತ್ತು, ಸೊ ಇವನ್ ಲಾಸ್ಟ್ ಟೈಮು ಹೇಳಿದ್ದೀನಿ, ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಗುರು ನೋಡೋವರೆಗೂ ಅಂದ್ರೆ ಡಿಸೆಂಬರ್ 5 ಆದ್ಮೇಲೆ ಗುರು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅಲ್ಲಿ ತನಕ ಜಸ್ಟ್ ಬಿ ಕೇರ್ಫುಲ್. ಖರ್ಚು ಸ್ವಲ್ಪ ಹೆವಿ ಜಾಸ್ತಿ ಆಗುತ್ತೆ. ಹಾಗೆ 3rd ಹೌಸ್ನ ನಾವು ಕಮ್ಯುನಿಕೇಶನ್ಗೂ ತಗೊಳ್ಳೋದ್ರಿಂದ ಅಗೈನ್ ಅದು ಸೊ ನ್ಯಾಚುರಲ್ 7th ಹೌಸ್ ಅಲ್ಲಿ ಇರೋದ್ರಿಂದ ಪಬ್ಲಿಕ್ ಜೊತೆ ಹೇಗ್ ಮಾತಾಡ್ತೀರಾ, ಹೇಗ್ ಬಿಹೇವ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಟ್ರಾವೆಲಿಂಗ್ ಮಾಡೋವಾಗ ಸಡನ್ ಆಗಿ ಯಾರೋ ಪರಿಚಯ ಆಗ್ತಾರೆ ನೋಡಿ, ಅದು ನೀವು ಇಂಟರ್ವ್ಯೂಸ್ಗೆ ಹೋಗಿ ಪರಿಚಯ ಆಗ್ಬೋದು, ಹಾಸ್ಪಿಟಲ್ಗೆ ಹೋಗಿ ಪರಿಚಯ ಆಗ್ಬೋದು, ಟ್ರೈನಲ್ಲಿ ಟ್ರಾವೆಲ್ ಅಥವಾ ಫ್ಲೈಟಲ್ಲಿ ಟ್ರಾವೆಲ್ ಅಥವಾ ಸೊ ನಾರ್ಮಲ್ ಟ್ರಾವೆಲ್ ಆಗಿರಬಹುದು. ಸೊ ನೀವು ನೋಡ್ಕೋಬೇಕಾಗುತ್ತೆ. ಅಲ್ಲಿಂದ ಯಾರು ಪರಿಚಯ ಆಗ್ತಾರೋ, ಸೋಷಿಯಲ್ ಮೀಡಿಯಾ ಕೂಡ ತಗೊಳ್ಳಿ. ಸೊ ಫೇಸ್ಬುಕ್, ಇನ್ಸ್ಟಾ, ಸೊ ಇಲ್ಲೆಲ್ಲ ನೋಡ್ತಿರಲ್ವಾ, ಸೋಷಿಯಲ್ ಮೀಡಿಯಾದಿಂದನೂ ಯಾರು ನಿಮ್ಗೆ ಪರಿಚಯ ಆಗ್ತಾರೋ ಅವರಿಂದ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. ಬಿ ಕೇರ್ಫುಲ್. ಹಾಗೆ ವಹಿವಾಟುಗಳು, ಸೊ 3ನೇ ಮನೆನ ನಾವು ವಹಿವಾಟುಗಳಿಗೂ, 7th ಹೌಸ್ ಆಲ್ಸೋ ವಹಿವಾಟುಗಳು, ಬಟ್ 3ನೇ ಮನೆ ಕೂಡ ಸೊ ದಿನನಿತ್ಯದ ವಹಿವಾಟುಗಳಿಗೆ ತಗೊಳ್ಳೋದ್ರಿಂದ ಸೊ ಕೆಲವರಿಗೆ ಅದು ಸ್ವಲ್ಪ ಸಮಸ್ಯೆ ಆಗಿ ಕಂಡು ಬರ್ತಾ ಇದೆ. ಬಿ ಕೇರ್ಫುಲ್. ನೆಕ್ಸ್ಟ್ ಇದೊಂದೇ ಡಿಪಾರ್ಟ್ಮೆಂಟ್. ಸೊ ಕೆಲಸದ ವಿಚಾರದಲ್ಲಿ ಹೊರಗಡೆ ಹೋಗೋದು ತೋರಿಸ್ತಾ ಇದೆ. 3ನೇ ಮನೆ ಅಧಿಪತಿ 3ರಲ್ಲಿ ಇರೋದ್ರಿಂದ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೆ ಫ್ಯಾಮಿಲಿನಲ್ಲಿ, 4ನೇ ಮನೆಗೆ ವ್ಯಯಭಾವ, ಈಗ ಅದು ಸರಿ ಹೋಗುವ ಸಾಧ್ಯತೆ ತೋರಿಸ್ತಾ ಇದೆ. ಬಿಕಾಸ್ ನಿಮ್ 4th ಲಾರ್ಡ್ ಆಲ್ರೆಡಿ 4th ಅಲ್ಲಿ ಇರೋದ್ರಿಂದ ಹ್ಯಾಪಿ ಮೂಮೆಂಟ್, ಅಥವಾ ಸ್ವಲ್ಪ ಸಂಕಟ ಬಂದ ನಂತರ ಹ್ಯಾಪಿ ಬರೋದು ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ನಾವು ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದವರಿಗೆ ಸೊ ಹೇಗಿದೆ ಅಂತ ಹೇಳಿ. ಡೆಫಿನೆಟ್ಲಿ ಕನ್ಯಾ ಲಗ್ನದವರಿಗಂತೂ ಹೇಳಿ ಮಾಡಿಸಿದಂತಹ ಟೈಮು. ಯಾವ ವಿಚಾರವಾಗಿ ಯಾವ ವಿಚಾರವಾಗಿ ಅಂತ ಹೇಳಿದ್ರೆ, ನಂಬರ್ 1 ಹಣಕಾಸಿನ ವಿಚಾರವಾಗಿ. 2nd ಲಾರ್ಡ್ ವಿತ್ 2nd ಹೌಸ್ ಡೆಫಿನೆಟ್ಲಿ ವೆರಿ ಗುಡ್. ಅಂಡ್ ಅಗೈನ್ 6th ಲಾರ್ಡ್ ಇಂದ ಆಸ್ಪೆಕ್ಟ್. ಹಣ ಎಲ್ಲಿಂದ ಬರುತ್ತೆ? 2nd ಲಾರ್ಡ್ 2nd ಹೌಸ್ ಅಲ್ಲಿ ಓಕೆ, ಹಣ ಎಲ್ಲಿಂದ ಬರಬೇಕು? 2nd ಹೌಸ್ ಇಂದ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಯಾರಾದ್ರೂ ನಿಮಗೆ ಬಂದು ಕೊಡ್ತಾರಾ? ಇಲ್ಲ. 6th ಹೌಸ್ ಇಂದ ಹಣ ಬರುತ್ತೆ. ಸೊ ಹಾಗೆ 9ನೇ ಮನೆಯಿಂದ ಹಣ ಬರುತ್ತೆ. ಅವನು 9ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಅಲ್ವಾ. ಸೊ ತಂದೆ ಸಪೋರ್ಟ್ ಆಗಿರಬಹುದು, ಬೈ ಲಕ್ ಆಗಿರಬಹುದು, ನೀವು ಮಾಡಿರೋ ಪೂಜೆ ಪುನಸ್ಕಾರಗಳಿಂದ ಆಗಿರಬಹುದು, ನೀವು ಮಾಡಿರುವ ದರ್ಶನಗಳಿಂದ ಆಗಿರಬಹುದು,
ಸೊ ನಿಮ್ಮ ಎಜುಕೇಶನ್ನಿಂದ ಆಗಿರಬಹುದು, ನಿಮ್ಮ ಕೆಲಸದಿಂದ ಕೂಡ ಹಣ ಬರುವ ಸಾಧ್ಯತೆ, ಸಡನ್ ಆಗಿ ಪ್ರಮೋಷನ್ ಆಗ್ಬೋದು, ಸಡನ್ ಆಗಿ ಹಿಂದೆ ಸ್ಟಕ್ ಆಗಿರೋ ಹಣ ರಿಲೀಸ್ ಆಗಬಹುದು, ಸಡನ್ ಆಗಿ ನಿಮ್ಮ ಒಂದು ಸೇಲ್ಸ್ ಮಾರ್ಕೆಟಿಂಗ್ ಕೂಡ ಹೆಚ್ಚಾಗಬಹುದು, ಅಥವಾ ಲಾಯರ್ಸ್ ಆಗಿದ್ರೆ ಹೆಚ್ಚು ನಿಮಗೆ ಈ ಮಂತಲ್ಲಿ ಕೇಸ್ ಸ್ಟಡೀಸ್ ಹೆಚ್ಚು ಬರಬಹುದು. ಅದರ ಜೊತೆಗೆ ಜಡ್ಜ್ಗಳಾಗಿರಬಹುದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋರಾಗಿರಬಹುದು, ಇವನ್ ನಾರ್ಮಲ್ ಎಲ್ಲಾ ರೀತಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಖಂಡಿತ ಥ್ರೂ ಹಾರ್ಡ್ ವರ್ಕ್ ಅಂಡ್ ಬೈ ಲಕ್. ಸೊ ಫಾರ್ ಎಕ್ಸಾಂಪಲ್ ಪರ್ ಡೇ 10,000 ಅರ್ನ್ ಮಾಡೋ ವ್ಯಕ್ತಿಗೆ ಸಡನ್ ಆಗಿ 12,000-13,000 ಬರುತ್ತಲ್ವಾ, ಅದನ್ನೇ ಲೆಕ್ ಅಂತ ಹೇಳೋದು. ಸೊ ಆ ತರ. ಸೊ ನೀವು ಜ್ಯುವೆಲರಿ ಶಾಪ್ ಏನಾದ್ರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಡೆಫಿನೆಟ್ಲಿ ಈ ತರ ಇನ್ಕಮ್ ರೈಸ್ ಆಗುತ್ತೆ. ಈಗ ಸೇಲ್ಸ್ ಅಲ್ಲಿ ಇದ್ದೀರಾ, 2 ಪ್ರಾಡಕ್ಟ್ ಸೇಲ್ ಆಗೋದ್ರ 4 ಪ್ರಾಡಕ್ಟ್ ಸೇಲ್ ಆಗೋ ತರ, ಸೊ ನಿಮ್ಗೆ ಲಾಭ ಬರುತ್ತೆ. ಆಕ್ಚುಲಿ ವೆರಿ ಗುಡ್. ಬಟ್ ಅವ್ರು ನಿಮ್ಮ 9ನೇ ಮನೆ ಅಧಿಪತಿ ಕೂಡ. ಸೊ 2ನೇ ಮನೇಲಿ ಕೂತಿದ್ದಾರೆ. 9ಕ್ಕೆ 2ನೇ ಮನೆ ಅಗೇನ್ 6ನೇ ಮನೆ ಆಗೋದ್ರಿಂದ ನಿಮ್ಮ ತಂದೆ ಜೊತೆ ಸ್ವಲ್ಪ ವಾದ ವಿವಾದ ಕಡಿಮೆ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹಣ ಸೊ ಅವ್ರಿಗೆ ಕಷ್ಟಕ್ಕೆ ಬರೋದಿಲ್ಲ. ಈಗ ಅವ್ರೇನೋ ಅರ್ಜೆಂಟ್ ಆಗಿ EMI ಏನೋ ಕಟ್ಬೇಕಾಗಿರುತ್ತೆ ನಿಮ್ಮ ತಂದೆ, ಅಥವಾ ಟ್ಯಾಕ್ಸ್ ಕಟ್ಬೇಕಾಗಿರುತ್ತೆ. ನಿಮ್ಮ ಹಣ ಯಾವಾಗೋ ಆ ಡೇಟ್ ಆದ್ಮೇಲೆ ಬರುತ್ತೆ. ನೋ ಯೂಸ್. ಸೊ ಆತರ. ಸೊ ತಂದೆಗೆ ಈ ಕ್ಷಣಕ್ಕೆ ನೀವು ಹೆಲ್ಪ್ ಮಾಡೋ ಪರಿಸ್ಥಿತಿಲೂ ಇಲ್ಲ. ಸೊ ಅವರಿಂದ ನಿಮಗೆ ಸ್ವಲ್ಪ ವಾದ ವಿವಾದ ಜಾಸ್ತಿ ಆಗಬಹುದು. ನೀವು ಮಾಡಿದ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಮಾಡಿದ್ ನಿಮಗೆ ಇಷ್ಟ ಆಗಲ್ಲ. ಈ ತರ ಅದೊಂಚೂರು ನೋಡ್ಕೊಳ್ಳಿ. ಅದರ್ವೈಸ್ ಗುಡ್. ನೆಕ್ಸ್ಟ್, ತುಲಾ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಸೊ ತುಲಾ ರಾಶಿಗೆ ಶುಕ್ರ ಬರ್ತಾ ಇದ್ದಾರೆ. ತುಲಾ ಲಗ್ನದವ್ರು ಹೇಗಿದೆ ನೋಡೋಣ. ಬಟ್ ವಿಷಯ ಏನು ಅಂದ್ರೆ, ಈ ಲಗ್ನಕ್ಕೆ ಶುಕ್ರ ಅಷ್ಟಮಾಧಿಪತಿ ಕೂಡ. ಸೊ ಹಾಗಾಗಿ ಖಂಡಿತ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಲಗ್ನದಲ್ಲಿ ಇರೋದು ಇದೊಂದು 50-50 ರಿಸಲ್ಟ್ ಅಂತ ತಗೊಳ್ಳಿ. 100% ಗುಡ್ ಕೊಡಕ್ಕಾಗೋದಿಲ್ಲ ಈ ಚಾರ್ಟ್ಗೆ ಅಥವಾ ಈ ಲಗ್ನಕ್ಕೆ ಈ ಬಾರಿ. ಯಾಕೆ ಅಂತ ಹೇಳಿದ್ರೆ ಅಷ್ಟಮ ಕೂಡ ಆಗಿರೋದ್ರಿಂದ ಲಗ್ನದಲ್ಲಿದ್ದಾರೆ, ಲಗ್ನಾಧಿಪತಿ ಕೂಡ. ಸೊ ಇಲ್ಲಿ ಒಂದು ಒಳ್ಳೆ ವಿಚಾರ ಒಳ್ಳೆ ವಿಚಾರ 11ನೇ ತಾರೀಕು ಆದ್ಮೇಲೆ, ಇವರಿಗೆ 2ನೇ ತಾರೀಕು ಟ್ರಾನ್ಸಿಟ್ ಆದ್ರೂ ಸೊ 11ನೇ ತಾರೀಕು ಆದ್ಮೇಲೆ ಒಳ್ಳೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಡನ್ ಆಗಿ ಹಿಡನ್ ಮನಿ ಬರುತ್ತೆ, ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಬರುವಂತಹ ಹಣ, ಅಥವಾ ಈ ಹಿಂದೆ ಹಾಕಿರೋ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಹಣ, ಅಥವಾ ಈ ಹಿಂದೆ ಯಾರಿಗೋ ಫ್ರೆಂಡ್ಸ್ಗೆ ಕೊಟ್ಟಿರುವಂತಹ ಹಣ, ಈ ಹಿಂದೆ ಯಾರೋ ಕುಟುಂಬಸ್ಥರಿಗೆ ಒಂದಷ್ಟು ಹಣ ಕೊಟ್ಟಿರ್ತೀರಾ, ಕೊಟ್ಟಿರೋದಿಲ್ಲ. ಈ ಹಿಂದೆ ಬಿಸ್ನೆಸ್ ಅಲ್ಲಿ ಸೊ ಹಣ ಅವ್ರು ಕೊಡ್ಬೇಕಾಗಿರುತ್ತೆ, ಮೇ ಬಿ ಚೆಕ್ ಬೌನ್ಸ್ ಆಗಿರಬಹುದು, ಡಿಲೇ ಪೇಮೆಂಟ್ಸ್ ಆಗಿರಬಹುದು, ಈಗೆಲ್ಲ ರಿಲೀಫ್ ಆಗೋದು ತೋರಿಸ್ತಾ ಇದೆ. ಸೊ ಈ ವಿಚಾರವಾಗಿ ಗುಡ್. ಕೇವಲ ಆರೋಗ್ಯದ ವಿಚಾರದಲ್ಲಿ ಮಾತ್ರನೇ ಗಮನ ಕೊಡಿ, ಉಳಿದ ವಿಭಾಗದಲ್ಲಿ ವೆರಿ ಗುಡ್. ಯಾರಿಗೆ? ತುಲಾ ಲಗ್ನದವರಿಗೆ. ಆರೋಗ್ಯದಲ್ಲೂ ಕೂಡ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ, ಯಾರಿಗಾದ್ರೂ ಲಾಂಗ್ ಟರ್ಮ್ ಇಂದ ಹೆಲ್ತ್ ಇಶ್ಯೂಸ್ ನಡೀತಾ ಇದೆ, ಮೆಡಿಸಿನ್ ತಗೋತಾ ಇದ್ದೀರಾ, ಒಂಚೂರು ಗಮನ ಕೊಡಿ. ಅದರ ಜೊತೆಗೆ ಅಡಿಕ್ಷನ್ ಅಲ್ಲಿ ಯಾರಾದ್ರೂ ಇದ್ದೀರಾ, ಲೈಕ್ ಬೀಡಿ, ಸಿಗರೇಟು, ಡ್ರಿಂಕ್ಸ್, ಡ್ರಗ್ಸ್ ಈ ತರ ಯಾರಾದ್ರೂ ಜಾಸ್ತಿ ತಗೋತಾ ಇದ್ದೀರಾ ಅಂದ್ರೆ ಇದೊಂಚೂರು ಜಾಸ್ತಿ ಆಗುತ್ತೆ, ಅದೊಂಚೂರು ನೀವು ಗಮನ ಹರಿಸ್ಕೊಳ್ಳಿ. 50-50, ಆ 50ನ ಇಲ್ಲಿ ಮೈನಸ್ ಮಾಡಿ. ಅದೊಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಅಲರ್ಟ್ ಆಗಿರ್ಬೇಕು. ಕ್ಲಿಯರ್? ನೆಕ್ಸ್ಟ್, ಸೊ ಖಂಡಿತ ವೃಶ್ಚಿಕ ಲಗ್ನದವರಿಗೆ ಸೊ 7ನೇ ಮನೆ ಅಗೇನ್ ಮಾರಕ. ಈಗ ಆಲ್ರೆಡಿ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಲ್ಲ, ಮಾರಕ. ಮತ್ತೆ 12ನೇ ಮನೆ ಅಧಿಪತಿ 12ರಲ್ಲಿ ಯಾರ ಜೊತೆ ಆಲ್ರೆಡಿ 10ನೇ ಮನೆ ಅಧಿಪತಿ ಕೂಡ ಜೊತೆಯಲ್ಲಿ ಕೂತಿದ್ದಾರೆ. ಆಲ್ರೆಡಿ ಸ್ವಲ್ಪ ಸ್ಟ್ರಗಲಿಂಗ್ ಫೇಸ್ ಮಾಡ್ತಾ ಇದ್ದೀರಾ ಜಾಬ್ ವಿಚಾರದಲ್ಲಿ. ಈಗ ಬರೀ ಶುಕ್ರನ್ನ ತಗೊಳ್ಳೋದಾದ್ರೆ ನಾವು, ಸೊ ಖಂಡಿತ 7ನೇ ಮನೆ ಅಧಿಪತಿ 12ರಲ್ಲಿ ಸಡನ್ ಆಗಿ ಬಿಸ್ನೆಸ್ ವಿಚಾರವಾಗಿ ಹೊರಗಡೆ ಹೋಗೋದು ತೋರಿಸ್ತಾ ಇದೆ. ಖರ್ಚು ತುಂಬಾ ವಿಪರೀತ ಖರ್ಚು ತೋರಿಸ್ತಾ ಇದೆ. ಅದು ರಾಹು ಬೇರೆ ನೋಡ್ತಾ ಇದ್ದಾರೆ. ಸೊ ಹೇಳಿದ್ನಲ್ವಾ, ಪ್ರಾಪರ್ಟಿ 1 ಕೋಟಿ ಪ್ರಾಪರ್ಟಿ. ಸೊ ನೀವು ಅದ್ರ ಮೇಲೆ ರಿಸ್ಕ್ ತಗೊಂಡು ಒಂದು 5 ಕೋಟಿವರೆಗೂ ರಿಸ್ಕ್ ತಗೊಳ್ಳೋದು ತೋರಿಸ್ತಾ ಇದೆ. ಅದರ ಜೊತೆಗೆ ಸೊ ಸೇವಿಂಗ್ಸ್ ಆಗಿರಬಹುದು, ಹಣ ಆಗಿರಬಹುದು, ವಿಪರೀತ ಮೇ ಬಿ ಫಾರಿನ್ ಟ್ರಿಪ್ ಆಗಿರಬಹುದು, ಲಕ್ಸುರಿ ಟ್ರಿಪ್. ಸೊ ಇದು ಹ್ಯಾಪಿನೆಸ್ಗೆ, ಅದು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರಬಹುದು, ಪರ್ಸನಲ್ ಪಾರ್ಟ್ನರ್ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಇವ್ರ ಜೊತೆ, ಅಥವಾ ಸೊ ಸಡನ್ ಆಗಿ ಪ್ಲಾನೇ ಇಲ್ಲದೆ ಸೊ ಮನೆ ಗೃಹ ಪ್ರವೇಶಗಳು ಮಾಡಬಹುದು, ಸಡನ್ ಆಗಿ ವೆಹಿಕಲ್ ನ ಪರ್ಚೇಸ್ ಮಾಡಬಹುದು. ವೆಹಿಕಲ್ ಕೂಡ ನೀವು ಒಂದು 20 ಲಕ್ಷಕ್ಕೆ ತಗೊಳ್ಳೋ ಪ್ಲಾನ್ ಇದ್ರೆ ಅದು 40 ಲಕ್ಷಕ್ಕೆ ಹೋಗೋದು ತೋರಿಸ್ತಾ ಇದೆ. ಸೊ ಈ ತರ ಎಕ್ಸ್ಪ್ಯಾಂಡ್, ಖರ್ಚು ಹೆವಿ ಬರ್ತಾ ಇದೆ. ಹಾಗಾಗಿ ವೃಶ್ಚಿಕ ಲಗ್ನದವರು ಹಣಕಾಸಿನ ವಿಚಾರದಲ್ಲಿ ಪ್ಲಾನ್ ಮಾಡ್ಕೋಬೇಕು. ಮೇ ಬಿ ಜ್ಯುವೆಲರಿ ಶಾಪಿಂಗ್ ಹೋಗ್ತೀರಾ, 10 ಲಕ್ಷ ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ, ಅದು ಹೋದ್ರೆ 20 ಲಕ್ಷಕ್ಕೆ ಹೋಗಿರುತ್ತೆ. ಸೊ ಈ ತರ. ಬಟ್ ಎನಿವೇ ಅದು ನಿಮ್ಗೇನೆ ಇರುತ್ತೆ, ಬಟ್ ಬ್ಯಾಲೆನ್ಸ್ ಮಾಡಕ್ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನೋಡ್ಕೋಬೇಕಾಗುತ್ತೆ. 12 ಮನೆ ಶುಕ್ರ ಫುಲ್ ಹ್ಯಾಪಿನೆಸ್, ಎಂಜಾಯ್ಮೆಂಟ್, ಲಕ್ಸುರಿ, ಟ್ರಾವೆಲ್ಸ್. ಸೊ ಆಕ್ಚುಲಿ ಈ ವಿಚಾರ ಖರ್ಚು ಒಳ್ಳೇದಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಿಸ್ನೆಸ್ ಇಂದ ಹಣ ಬರುತ್ತೆ. ತುಂಬಾ ಜನ ಹೇಳ್ತಾರಲ್ಲ, ಹಣ ಬರುತ್ತೆ 1 ರೂಪಾಯಿ ಇರೋದಿಲ್ಲ ಅಂತ. ಈ ಪೀರಿಯಡ್ ಅಲ್ಲಿ ಆ 1 ರೂಪಾಯಿ ಎಲ್ಲ 50 ಪೈಸೆನೂ ಈ ಬಾರಿ ಉಳ್ಸಕ್ ಆಗೋದಿಲ್ಲ. ಬಿಕಾಸ್ ಹೆವಿ ಖರ್ಚು, ಆಲ್ರೆಡಿ ಪ್ಲಾನಿಂಗ್ಸ್ ಶುರು ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಸೊ ಖಂಡಿತ. ಹಾಗೆ ಹೆಂಡತಿಗೆ ಖರ್ಚು ತೋರಿಸ್ತಾ ಇದೆ. 7ನೇ ಮನೆ ಅಧಿಪತಿ ಹೆಂಡತಿ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್. ಮೇ ಬಿ ನಿಮ್ಮ ಹೆಂಡತಿಗೆ ಹುಷಾರಿಲ್ಲದೆ ಖರ್ಚು,
ಅದು ದಶದ ಮೇಲೆ ಹೋಗುತ್ತೆ. ಅಥವಾ ಈ ತರ ಹ್ಯಾಪಿನೆಸ್ಗೆ ಖರ್ಚು, ಈಗ ಹೇಳಿದ್ನಲ್ವಾ, ಜ್ಯುವೆಲರಿ ಅಥವಾ ಡ್ರೆಸ್ ಅಥವಾ ಶಾಪಿಂಗ್ ಅಥವಾ ಟ್ರಿಪ್ ಈ ತರದನ್ನು ತಗೊಳ್ಳಿ. ಅಥವಾ ನಿಮ್ಮ ಒಂದು 2ನೇ ಮಗು ವಿಚಾರವಾಗಿ ಅವ್ರಿಗೆ ಹೊರಗಡೆ ಕಳಿಸ್ಬೇಕು, ಓದ್ಸೋಕೆ ಅಥವಾ ವೀಸಾ, ಪಾಸ್ಪೋರ್ಟ್ ಈ ರಿಲೇಟೆಡ್, ಸೊ ಇದ್ರ ವಿಚಾರವಾಗೂ ಕೂಡ ಖರ್ಚು ತೋರಿಸ್ತಾ ಇದೆ. ಡಿಪೆಂಡಿಂಗ್ ಆನ್ ಯುವರ್ ದಶಾ ಭುಕ್ತಿ ಅಂತರ್ಭುಕ್ತಿ. ಶುಕ್ರ ನಿಮ್ ಜಾತಕದಲ್ಲಿ ಎಲ್ಲಿದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್, ಧನುರ್ ಲಗ್ನಕ್ಕೆ ಶುಕ್ರ ಖಂಡಿತ 6ನೇ ಮನೆ ಅಧಿಪತಿ, ಹಾಗೆ 11ನೇ ಮನೆ ಅಧಿಪತಿ ಕೂಡ. 11ರಲ್ಲೇ ಕೂತ್ಕೋತಾ ಇದ್ದಾರೆ. ಅದೇ ಹೇಳಿದ್ನಲ್ವಾ, ದಶ ಚೆನ್ನಾಗಿದ್ರೆ ಅದೇ 6ನೇ ಮನೆ ಅಧಿಪತಿ 6ನೇ ಮನೆಗೆ ಸಂಬಂಧಪಟ್ಟಂಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ದಶ ಚೆನ್ನಾಗಿಲ್ಲ ಅಂದ್ರೆ ಅದೇ 6ನೇ ಮನೆ ಅಧಿಪತಿ ಹಾಕೊಂಡು ರುಬ್ಬುತ್ತೆ. ಇಷ್ಟೇ ಸಿಂಪಲ್. ಹಾಗಾಗಿ 6 ಮತ್ತು 11ನೇ ಮನೆ ಅಧಿಪತಿ 11ರಲ್ಲೇ ಕೂತ್ಕೋತಾ ಇರೋದ್ರಿಂದ ಖಂಡಿತ ತುಂಬಾನೇ ಒಳ್ಳೆ ಸಮಯ. ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ 6ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಮೇ ಬಿ ಕೇಸಲ್ಲಿ ವಿನ್ ಆಗಬಹುದು, ಲಿಟಿಗೇಷನ್ಸ್ ಅಲ್ಲಿ ವಿನ್ ಆಗಬಹುದು, ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗ್ಬೋದು, ಇಂಟರ್ವ್ಯೂಸ್ ಅಲ್ಲಿ ಪಾಸ್ ಆಗಬಹುದು, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪ್ಯಾಕೇಜ್, ಒಳ್ಳೆ ಸಂಬಳ, ಒಳ್ಳೆ ಒಂದು ಆಫೀಸ್ ಹ್ಯಾಪಿನೆಸ್ ತುಂಬಾ ಚೆನ್ನಾಗಿದೆ. ಹಾಗೆ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ತಗೊಂಡಿರೋ ಟ್ರೀಟ್ಮೆಂಟ್ಗೆ ಈಗ ಒಳ್ಳೆ ಹೆಲ್ತ್, ರಿಕವರಿ ಆಗಿರ್ಬೋದು, ಹ್ಯಾಪಿ ಆಗಿರಬಹುದು. ತುಂಬಾ ಒಳ್ಳೆಯ ಸಮಯ. ಆದ್ರೂ 6ನೇ ಅಧಿಪತಿ 11ರಲ್ಲಿ ಕುತ್ಕೊಳ್ತಾ 6 ಮನೆ ದೂರ ಇರೋದ್ರಿಂದ ಅದನ್ನೇ ಉಳ್ಸ್ಕೊತೀರಾ ಬಿಡ್ತೀರಾ 11ನೇ ಮನೆಗೆ ಸಂಬಂಧಪಟ್ಟ ಶುಕ್ರ ಬೇರೆ ಇಲ್ಲಿ 3ನೇ ಮನೆಯಿಂದ ನೋಡ್ತಿದ್ದಾನೆ. ಇಷ್ಟೆಲ್ಲ ಒಳ್ಳೆ ಕೆಲಸ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗೋ ಪ್ಯಾಕೇಜ್ ಪರ್ annum 25 lakhs ಬರುತ್ತೆ ಅಂತ ಇಟ್ಕೊಳ್ಳಿ. ದಟ್ ಇಸ್ ವೆರಿ ಗುಡ್. 6th ಲಾರ್ಡ್ ಇನ್ 11th ಹೌಸ್, ಎಸ್, ಜಾಬು ಒಳ್ಳೆ ಕಡೆ ಆಯ್ತು, ತುಂಬಾ ಹ್ಯಾಪಿ. ಬಟ್ ಇಲ್ಲಿ 3ನೇ ಮನೆಯಿಂದ ಇವ್ರು ಬೇರೆ ನೋಡ್ತಾ ಇದಾರಲ್ಲ, ಯಾರು, ರಾಹು. ಯಾರೋ ಸಡನ್ ಆಗಿ ಫ್ರೆಂಡ್ ಬರ್ತಾರೆ, ಒಂದ್ 5 ಲಕ್ಷ ಕೊಡಿ ಅಥವಾ 10 ಲಕ್ಷ ಕೊಡಿ, ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತಾರೆ. ಈ ತರ ಬರುವ ಸಾಧ್ಯತೆ ಇದೆ. ಬಟ್ ಆಗ ವಾಪಸ್ ಬರೋದಿಲ್ಲ ಅದು. ಕ್ಲಿಯರಾ? ಓಕೆ. ಆಮೇಲೆ ಪೊಲೀಸು ಕೇಸು ಇವೆಲ್ಲ ತಲೆನೋವುಗಳು ಬೇಡ. ಹಾಗಾಗಿ ಹಣ ಯಾರಿಗೂ ಕೊಡಬೇಡಿ. ಬಟ್ ಎಸ್, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ತುಂಬಾ ಖುಷಿಯಾದಂತಹ ಟೈಮ್ ಅಥವಾ ಹ್ಯಾಪಿನೆಸ್ ಅಂತ ಹೇಳಬಹುದು. ಅಗೈನ್ ಓನ್ ಹೌಸ್ ಬೇರೆ ಆಗಿರೋದ್ರಿಂದ ಈ ಒಂದು ಲಗ್ನದವರಿಗೆ ತುಂಬಾ ಒಳ್ಳೆ ವಿಚಾರ. ನೆಕ್ಸ್ಟ್, ಮಕರ. ಮಕರದವರಿಗೆ 5ನೇ ಮನೆ ಅಧಿಪತಿ ಮತ್ತೆ 10ನೇ ಮನೆ ಅಧಿಪತಿ. ಕೂತ್ಕೋತಾ ಇರೋದಲ್ಲಿ 10ನೇ ಮನೆಯಲ್ಲಿ. ಆಕ್ಚುಲಿ 10ನೇ ಮನೆ ಶುಕ್ರ ಸ್ವಲ್ಪ ಪ್ರಾಬ್ಲಮೆಟಿಕ್ ಜಾಸ್ತಿ ಇರುತ್ತೆ. ಬಟ್ ಈ ಬಾರಿ ಓನ್ ಹೌಸ್ ಆಗಿರೋದ್ರಿಂದ ಖಂಡಿತ ಜಾಬ್ ಅಲ್ಲಿ ಪ್ರಮೋಷನ್, ನೇಮು, ಫೇಮು, ಸಕ್ಸಸ್, ಹ್ಯಾಪಿನೆಸ್, ಲಕ್, ಪ್ರಾಸ್ಪರಿಟಿ ಎಲ್ಲವೂ ಖಂಡಿತ ಸಡನ್ ಆಗಿ ಆಗುತ್ತೆ. ಹಾಗೆ ಪ್ರಮೋಷನ್ಸ್ ಹೈಲಿ ತೋರಿಸ್ತಾ ಇದೆ, ನೇಮು, ಫೇಮು ಸಡನ್ ಆಗಿ ಪಬ್ಲಿಕ್ ಅಲ್ಲಿ ತೋರಿಸ್ತಾ ಇದೆ. ತಂದೆಯ ಮನೆಯ ಕಡೆಯಿಂದ ಬರಬೇಕಾದಂತಹ ವೆಹಿಕಲ್ಸ್ ಆಗಿರಬಹುದು, ಜುವೆಲ್ಲರಿ ಆಗಿರಬಹುದು, ಅಥವಾ ನೀವೇದು ಹೆಣ್ಮಕ್ಳಾಗಿದೆ ನಿಮ್ಗೆ ಏನ್ ಬರ್ಬೇಕು ತಂದೆಯ ಮನೆ ಕಡೆಯಿಂದ ಅದು ನಿಮ್ಗೆ ಈಗ ಬರೋ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಮಕ್ಕಳಿಂದ ಒಳ್ಳೆ ಹೆಸರು ಕೀರ್ತಿ ತೋರಿಸ್ತಾ ಇದೆ. ಹೌದು, ನಿಮ್ಮ ಮಕ್ಕಳಿಂದ, ನಿಮ್ಮ ಫ್ರೆಂಡ್ಸ್ ಇಂದ ತುಂಬಾ ಒಳ್ಳೆ ಹೆಸರು ಕೀರ್ತಿ ತೋರಿಸ್ತಾ ಇದೆ. ಈ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಫ್ರೆಂಡ್ ಅಥವಾ ಪಾಸ್ಟ್ ಜನ್ಮದ ಯಾವ್ದೋ ಕಾರ್ಮಿಕ್ ಕನೆಕ್ಷನ್ ಇರೋ ಫ್ರೆಂಡ್ಸ್ ಕನೆಕ್ಟ್ ಆಗ್ತಾರೆ. ಲೇಡೀಸ್ ಅಂದ್ರೆ ಆಪೋಸಿಟ್, ಟೋಟಲಿ ಲೇಡೀಸ್ ಕನೆಕ್ಟ್ ಆಗ್ತಾರೆ. ಲೇಡೀಸ್ ಆಗಿರಬಹುದು, ಲೇಡೀಸ್ ಆಪೋಸಿಟ್ ಜೆಂಟ್ಸ್ ಆಗಿರ್ಬೋದು, ಕನೆಕ್ಟ್ ಆಗೋದು ತೋರಿಸ್ತಾ ಇದೆ. ಕಾರ್ಮಿಕ್ ಫ್ರೆಂಡ್ಸ್ ಎಲ್ಲ ಇಂಟರ್ವ್ಯೂಸ್ಗೆ ಹೋಗಿರ್ಬಹುದು, ಎಲ್ಲ ಪಬ್ಲಿಕ್ ಅಲ್ಲಿ ಮೀಟ್ ಆಗ್ಬೋದು, ಮಾಲ್ ಅಲ್ಲಿ ಮೀಟ್ ಆಗ್ಬೋದು. ಸಮ್ ಕಾರ್ಮಿಕ್ ಕನೆಕ್ಷನ್ಸ್ ಅಂತೂ ತೋರಿಸ್ತಾ ಇದೆ. ಬಟ್ ಇಲ್ಲಿ ಒಂದೇ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಿಬ್ಲಿಂಗ್ಸ್ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆ ಇದೆ. ಇಲ್ಲಿ 2ನೇ ಮನೆಯಿಂದ ಶುಕ್ರ ಮೇಲೆ ದೃಷ್ಟಿ ರಾಹುದ್ ಬಿದ್ದಿರೋದ್ರಿಂದ ಅದೊಂಚೂರು ನೀವು ನೋಡ್ಕೊಳ್ಳಿ. ಥರ್ಡ್ ಪರ್ಸನ್ ಮಾತಿಗೆ ಕಿವಿ ಕೊಡಬೇಡಿ. ಕ್ಲಿಯರ್? ನೆಕ್ಸ್ಟ್, ತುಂಬಾ ಚೆನ್ನಾಗಿದೆ ಶುಕ್ರ ಈ ಬಾರಿ. ನೆಕ್ಸ್ಟ್, ಕುಂಭ. ಡೆಫಿನೆಟ್ಲಿ ಕುಂಭಕ್ಕೆ ಇದು ಯೋಗಕಾರಕ ಕೂಡ. 4 ಮತ್ತು 9ನೇ ಮನೆ ಅಧಿಪತಿ, ಕೇಂದ್ರ ತ್ರಿಕೋಣ 2 ಮನೆ ಕೂಡ ಬಂದಿರೋದ್ರಿಂದ 9ರಲ್ಲೇ ಕುತ್ಕೋತಾ ಇದ್ದಾರೆ. ಯಾವುದೋ ದೇವಿಯ ಅನುಗ್ರಹ ಹೆಚ್ಚು ತೋರಿಸ್ತಾ ಇದೆ. ಮೇ ಬಿ ಹಿಂದೆ ನವರಾತ್ರಿಗಳಲ್ಲಿ ನೀವು ಮಾಡಿರೋ ಸಂಕಲ್ಪ, ಪೂಜೆ, ವ್ರತ, ಅನುಗ್ರಹ, ಅಥವಾ ನೀವು ಹಿಂದೆ ಹೋಗಿರುವಂತಹ ದೇವಸ್ಥಾನಗಳಿಂದ ಬಂದಿರುವಂತಹ ಪ್ರಸಾದ, ಅನುಗ್ರಹ, ಖಂಡಿತ ತುಂಬಾ ಚೆನ್ನಾಗಿದೆ ಯಾರಿಗೆ ಕುಂಭ ಲಗ್ನದವರಿಗೆ. ಬೈ ಲಕ್, ಪ್ರಾಸ್ಪರಿಟಿ, ಅಬಂಡೆನ್ಸ್ ಖಂಡಿತ ಕಾಣಿಸ್ತಾ ಇದೆ. ಅಗೇನ್ 7th ಲಾರ್ಡ್ ಇನ್ 9th ಹೌಸ್ ವಿತ್ 9th ಲಾರ್ಡ್ ಅಂತ ಹೇಳಿದ್ರೆ ಮ್ಯಾರೇಜ್ ಕಾಂಬಿನೇಷನ್ಸ್ ಹೈಲಿ ತೋರಿಸ್ತಾ ಇದೆ. ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳಬಹುದು. ಅದರ ಜೊತೆಗೆ ತಂದೆಗೆ ನಿಮಗೆ ಮನಸ್ತಾಪಗಳು ಈ ಹಿಂದೆ ಏನಾದ್ರೂ ಇದ್ರೆ ಈಗ ಅದು ಕ್ಲಿಯರ್ ಆಗುತ್ತೆ. ತಂದೆಯಿಂದ ಬರುವಂತಹ ಲಾಭ, ಪ್ರಾಪರ್ಟೀಸ್ ಆಗಿರಬಹುದು, ವೆಹಿಕಲ್ಸ್ ಆಗಿರಬಹುದು, ಅಥವಾ ಸಪೋರ್ಟ್ ಆಗಿರ್ಬಹುದು, ಪೀಸ್ ಆಗಿರಬಹುದು, ಈ ಬಾರಿ ನಿಮಗೆ ತೋರಿಸ್ತಾ ಇದೆ.
ಹಾಗಾಗಿ ಒಂದು ಒಳ್ಳೆ ಸಮಯ ಅಂತಾನೆ ಹೇಳಬಹುದು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ, ಬಿಸ್ನೆಸ್‌ಗೆ ಸಂಬಂಧಪಟ್ಟ ಹಾಗೆ, ಎಲ್ಲಾ ರೀತಿಯ ಮೆಟೀರಿಯಲಿಸ್ಟಿಕ್‌ಗೆ ಸಂಬಂಧಪಟ್ಟ ಹಾಗೆ. ಸೊ, ಖಂಡಿತ ಒಳ್ಳೆ ಟೈಮ್ ಅಂತ ಹೇಳಬಹುದು. ಸೊ, ವೆರಿ ಗುಡ್. ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ವಿಚಾರ ಮೀನದವ್ರಿಗೆ ಮತ್ತೆ ಇನ್ನೊಬ್ರಿಗೆ ಯಾರಿಗೆ? ಸೊ, ತುಲಾದವ್ರಿಗೆ. ಮೀನದವ್ರಿಗೆ ಮತ್ತೆ ತುಲಾದವ್ರಿಗೆ ಲಗ್ನಾಧಿಪತಿ ಅಷ್ಟಮಾಧಿಪತಿ 50-50. ಸೊ ಮತ್ತೆ ಇವ್ರಿಗೆ ಯಾರ್ಗೆ? ಮಿಥುನ ಕೂಡ. ಸೊ ಮಿಥುನ ಕೂಡ ನಾವು 5th ಅಂಡ್ 12 ತಗೊಂಡು 12ಗೆ ಈ ಲಾಸ್ಟ್ ಈ ಪಾಯಿಂಟ್ಸ್ ತಗೊಂಡಿದೀವಿ. ಇಲ್ಲಿ ಮೀನ. ಸೊ ಮೀನದವರಿಗೆ 3 ಮತ್ತು 8ನೇ ಮನೆ ಅಧಿಪತಿ 8ರಲ್ಲೇ. ಇಲ್ಲಿ ಮೇಯ್ನ್ ಆಗಿ ನೋಡ್ಬೇಕಾಗಿರೋದು, ಸೊ ನೀವ್ ಯಾರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯದ ಬಗ್ಗೆ, ಹಾಗೆ ನಿಮ್ಮ ತಮ್ಮಂದಿರ ಅಥವಾ ತಂಗಿಯಂದಿರ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ತಮ್ಮ ತಂಗಿ ಇಬ್ರು ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇರೋರು ಗಮನ ಹರಿಸಿ. ಏನಾಗಬಹುದು ಅವರಿಗೆ? ಸೊ ಅವರಿಗೆ ಸಡನ್ ಆಗಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಅಥವಾ ಹೆಲ್ತ್ ಇಶ್ಯೂಸ್ ಅಥವಾ ಕೋರ್ಟು ಕೇಸು ಲಿಟಿಗೇಷನ್ಸ್. ಆಲ್ರೆಡಿ ಅವ್ರು ಪೊಲೀಸೇ ಆಗಿದ್ರೆ ತೊಂದರೆ ಇಲ್ಲ, ನಾರ್ಮಲ್ ಪರ್ಸನ್ ಆಗಿದ್ರೆ ತೊಂದರೆ. ಎರಡನೇದು, ಸೊ ಇಲ್ಲಿ ನೋಡಿ 3ನೇ ಮನೆ ಅಧಿಪತಿ ಸೊ ಅಷ್ಟಮಕ್ಕೂ 6ನೇ ಮನೆಯಿಂದ ಹೋಗಿದ್ದಾರೆ. ಸೊ 3ನೇ ಮನೆನ ನಾವು ಎಂಟ್ರಿ ಆಫ್ ದ ಗೇಟ್ ಸೊ ಹಾಗೆ ಅಂತ ಹೇಳೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಅಂತ ಹೇಳೋದ್ರಿಂದ ಪ್ರಾಪರ್ಟಿ ಏನಾದ್ರು ಬರ್ಬೇಕು ಕೇಸಸ್ ನಡೀತಿದೆ ಅಂದ್ರೆ ಸ್ವಲ್ಪ ಡಿಲೇ ಅಥವಾ ಈ ಹಿಂದೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಹಿಂದೆ ತುಂಬಾನೇ ನಡೀತಾ ಇರುತ್ತೆ. ಮೋಸ ಆಗೋ ಸಾಧ್ಯತೆ ಕೂಡ ತೋರಿಸ್ತಾ ಇದೆ. ಶುಕ್ರ ನ್ಯಾಚುರಲಿ 2nd ಅಂಡ್ 7th ಹೌಸ್ಗೆ ಕಾರಕ ಹೋಗಿ ಎಂಟ್ರಲ್ಲಿ ಕೂತಿರೋದ್ರಿಂದ ಗಂಡ ಅಥವಾ ಹೆಂಡತಿಯಿಂದ ಮೋಸ ಅಥವಾ ನೀವು ಯಾರಿಗಾದ್ರೂ ಹಣ ಕೊಟ್ಟು ಮೋಸ ಹೋಗುವ ಸಾಧ್ಯತೆ ಕೂಡ ತೋರಿಸ್ತಾ ಇದೆ. ಅದರ ಜೊತೆಗೆ ಸಡನ್ ಆಗಿ ಕುಟುಂಬದಲ್ಲಿ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇರೋದ್ರಿಂದ ಆದಷ್ಟು ವಾದ ವಿವಾದಗಳನ್ನ ಕಡಿಮೆ ಮಾಡಿ. ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ಇಷ್ಟೊಂದು ಸೂಕ್ತ ಅಲ್ಲ. ಆಲ್ರೆಡಿ ಲಗ್ನದಲ್ಲಿ ಶನಿ, ಮತ್ತೆ ಈಗ ಸಾಡೆ ಸಾತಿ ಅಲ್ಲಿ ಚಂದ್ರ ಇರೋರಿಗೆ ಸಾಡೆ ಸಾತಿ, ಮತ್ತೆ ಇಲ್ಲಿ ಇವರು 8ನೇ ಮನೆ. ಒಂದ್ ಸ್ವಲ್ಪ ದಿನ ಒಂದ್ 24 ದಿವಸ ಆದಷ್ಟು ವೆಯ್ಟ್ ಮಾಡಿ. ಕೂಲ್ ಆಗಿ ವೆಯ್ಟ್ ಮಾಡಿದ್ರೆ ಬೆಸ್ಟ್. ಬಿಕಾಸ್ ತರಲಾಡ್ ಕೂಡ ಇಲ್ಲೇ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು. ಪ್ರತಿಯೊಂದು ಒಂದು ಮದ್ವೆ ವಿಚಾರ ಆಗಿರಬಹುದು, ಒಂದು ಮದ್ವೆ ನಿಲ್ಲೋದಕ್ಕೆ, ಒಂದು ಮದ್ವೆ ಡೆಸ್ಟ್ರಾಯ್ಡ್ ಆಗಕ್ಕೆ ತುಂಬಾ ಹಾರ್ಡ್ ವರ್ಕ್ ಇಲ್ಲಿ ತೋರಿಸ್ತಾ ಇದೆ. ಸೊ ಮೀನ ಲಗ್ನದವರಿಗೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಆದ್ರೂ ಓನ್ ಹೌಸ್ ಆಗಿರೋದ್ರಿಂದ 8ನೇ ಮನೆ ಅಧಿಪತಿ 8ರಲ್ಲಿ ವಿಪರೀತ ರಾಜಯೋಗ ಕೊಡಲ್ಲ. ಯಾಕೆಂದ್ರೆ ಯಾವ್ದು ಗುರು ದೃಷ್ಟಿ ಇಲ್ಲ, ರಾಹು ದೃಷ್ಟಿ, ಇಲ್ಲಿ 12ನೇ ಮನೆ ದೃಷ್ಟಿ. ಸಡನ್ ಆಗಿ ದುಡ್ಡು ಕಳ್ಕೊತಾ ಇದ್ದೀರಾ ಅಥವಾ ಜುವೆಲರೀಸ್ನ ಕಳ್ಕೊಳ್ಳೋದು, ಮಿಸ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಮನೇಲಿ ಕಳ್ತನ ಅಥವಾ ರೈಡ್ ಅಥವಾ ವೆಹಿಕಲ್ಗೆ ಏನಾದ್ರು ಡ್ಯಾಮೇಜ್ ಆಗೋದು, ಅದರಿಂದ ಲಾಸ್. ಟೋಟಲಿ ಮೀನ ಲಗ್ನದವರಿಗೆ ಸೊ ರಾಹು ಮಹಾದಶ, ಶುಕ್ರ ಮಹಾದಶ, ಗುರು ಮಹಾದಶ, ಕುಜ ಮಹಾದಶ ನಡೀತಿದ್ರೆ ನಾಟ್ ಎ ಫೇವರಬಲ್ ಟೈಮ್. ಸೊ ಏನಿದೆ ಅದು ಹೇಳ್ಬೇಕಲ್ವಾ, ಸುಮ್ನೆ ಇಲ್ಲಿ ಶುಗರ್ ಕೋಟ್ ಮಾಡಕ್ ಆಗೋದಿಲ್ಲ, ಇರೋದನ್ನೇ ಹೇಳ್ಬೇಕಾಗುತ್ತೆ. ಸೊ ಐ ಥಿಂಕ್ ಈ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬಂದಿರೋ ಅಂತವ್ರಿಗೂ ಗೊತ್ತಾಗುತ್ತೆ. ಸೊ ಯೂಶಲಿ 90% ಅಲ್ಲಿ ಏನಿದೆಯೋ ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಎನಿವೆ ಇದಿಷ್ಟು ವಿಚಾರಗಳು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ. ಕೆಲವ್ರು ಹೇಳ್ತೀರಾ ಸ್ಪೀಡು, ಕೆಲವ್ರು ಹೇಳ್ತೀರಾ ಸ್ಲೋ, ಕೆಲವ್ರು ಹೇಳ್ತೀರಾ ಜೋರಾಗಿ ಮಾತಾಡ್ತೀರಾ ಅಂತ. ನಿಮಗೆ ಹೇಗೆ ಅರ್ಥ ಆಗುತ್ತೋ ಹಾಗೆ ಅರ್ಥ ಮಾಡ್ಕೊಂಡು ಹೋಗಕ್ಕೆ ಟ್ರೈ ಮಾಡಿ. ಅಂಡ್ ಈ ರಾಶಿಗೆ ರಾಜಯೋಗ, ಈ ರಾಶಿಗೆ ಯಾವ ಯೋಗನೂ ಇಲ್ಲ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳು ಚೆನ್ನಾಗಿದ್ರೆ ಎಲ್ಲ ಯೋಗನು, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇನೆ ಸಿಂಪಲ್. ಹಾಗೆ ಏಜಸ್ ಆಕ್ಟಿವೇಶನ್ ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ನಾನು ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ದೀನಿ. October 30th ನೈಟ್ 8 PM to 10 PM ಕ್ಲಾಸ್ ಇರುತ್ತೆ. 12 ಮನೆ, 9 ಗ್ರಹಗಳು, ಛಾಯಾಗ್ರಹಗಳು ಸೇರಿ ಸೊ ನಿಮಗೆ 120 ಲೈಕ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಂದ್ರೆ ಒಂದು ಗ್ರಹ ಫಾರ್ ಎಕ್ಸಾಂಪಲ್ ಇದೇ ಶುಕ್ರ ತಗೊಳ್ಳಿ. ಈಗ ಶುಕ್ರ 8ನೇ ಮನೇಲಿ ಇದೆ, ಓಕೆ ಫೈನ್, ಮೀನ ಲಗ್ನದವರಿಗೆ. ಸರಿ, ಜನ್ಮ ಜಾತಕದಲ್ಲೂ ಇದೆ. ಯಾವ ಏಜ್ಗೆ ರಿಸಲ್ಟ್ ಕೊಡುತ್ತೆ? 8ನೇ ಮನೇಲಿ ಶುಕ್ರ ಇದೆ, ಶುಕ್ರನ ಏಜ್ ಏನು? ಓಕೆ, ಒಂದೇ ಸರಿನ ರಿಸಲ್ಟ್ ಕೊಡ್ತಾನೆ? ಓಕೆ, ಒಂದು 10 ವರ್ಷ ಕೊಡುತ್ತೆ ಅಂತ ಇಟ್ಕೊಳ್ಳೋಣ. 10 ವರ್ಷ ಅಷ್ಟೇನಾ? ನೆಕ್ಸ್ಟ್ ಮತ್ತೆ ರಿಪೀಟ್ ಆಗಲ್ವಾ? ಓಕೆ, ಇಲ್ಲಿ ಬನ್ನಿ. ಯಾರಿಗೆ? ಕನ್ಯಾ ಲಗ್ನದವ್ರಿಗೆ ಶುಕ್ರ 2ನೇ ಮನೆ. ಯಾವ ಏಜ್ಗೆ ಶುಕ್ರ 2ನೇ ಮನೆ ರಿಸಲ್ಟ್ ಕೊಡುತ್ತೆ? ಒಂದ್ 3 ವರ್ಷಕ್ಕೆ ಕೊಡುತ್ತೆ ಅಂತ ಇಟ್ಕೊಳ್ಳೋಣ. ಮತ್ತೆ ಲೈಫಲ್ಲಿ ರಿಪೀಟೇ ಆಗಲ್ವಾ? 3 ವರ್ಷ ಲಾಸ್ಟ್ ಅಷ್ಟೇನಾ? ಇದೇ ಹೇಳ್ತಾ ಇರೋದು. ಸೊ ಇದು ನಿಮ್ಗೆ ಕ್ಲಾಸ್ ಅಲ್ಲಿ. ಸೊ 7+2 7 ಗ್ರಹಗಳು, 2 ಛಾಯಾಗ್ರಹಗಳು ಸೇರಿ 9 ಗ್ರಹಗಳಿಗೆ, 12 ಮನೆಗಳಿಗೆ. ಸೊ ಒಂದೊಂದು ಗ್ರಹ ಯಾವ್ಯಾವ ಏಜ್ ಅಲ್ಲಿ. ಸೊ ಒಟ್ಟು ನಾವು 108 ವರ್ಷ ತಗೋತೀನಿ. ಅದ್ರಲ್ಲೂ ಮಿನಿಮಮ್ 100 ಇಯರ್ಸ್ ತಗೊಂತೀನಿ. ಈ ಜನರೇಷನ್ ನಿಮ್ಗೆ ಗೊತ್ತು 80 ರೀಚ್ ಆಗೋದೇ ಕಷ್ಟ ಆಗಿದೆ. ಸೊ ಹಾಗಾಗಿ ಇಷ್ಟು ವರ್ಷದಲ್ಲಿ ನಿಮ್ಮ ಮಕ್ಕಳಿಗೆ, ಈಗ ನಿಮ್ಮ ಮಗ ಯಾರೋ ಒಂದು 17-18 ವರ್ಷ ಇರ್ತಾರೆ, ಶುಕ್ರ 8ನೇ ಮನೇಲಿ ಇದೆ. 17-18 ವರ್ಷಕ್ಕೆ ಏನಾದ್ರು ಶುಕ್ರ ರಿಸಲ್ಟ್ ಕೊಡ್ತಾ ಇದ್ದಾರಾ? ನೋಡ್ಕೋಬೇಕು. ಆ ವರ್ಷ ರೆಮಿಡಿ ಮಾಡ್ಕೋಬೇಕು. ಸೊ ಹಾಗಾಗಿ ರೆಮಿಡೀಸ್ನ ನಾನು ವೈಯಕ್ತಿಕ ಜಾತಕಕ್ಕೆ ಮಾತ್ರ ಕೊಡ್ತೀನಿ. ಕ್ಲಾಸಲ್ಲಿ ರೆಮಿಡೀಸ್ ಇರೋದಿಲ್ಲ. ಏಜಸ್ ಆಕ್ಟಿವೇಶನ್ ಕ್ಲಾಸ್ ಯಾವ ವಯಸ್ಸಿಗೆ ಯಾವ ಗ್ರಹ ರಿಸಲ್ಟ್ ಕೊಡುತ್ತೆ, ನಾವೇನ್ ಮಾಡ್ಕೋಬೇಕು.
ಕೆಲವರು ನಾನು ಮನೆ ಯಾವಾಗ ಕಟ್ತೀನಿ ಅಂತ. ಈಗ ಫಾರ್ ಎಕ್ಸಾಂಪಲ್ 4th ಹೌಸಲ್ಲಿ ಯಾವುದೋ ಒಂದು ಗ್ರಹ ಇರುತ್ತೆ. ತುಂಬಾ ಜನ ಏನ್ ಹೇಳ್ತಾರೆ, ಕುಜ 4ನೇ ಮನೆ ನೀಚ ಅಲ್ವಾ ಹೇಳೋದು? ಫಾರ್ ಎಕ್ಸಾಂಪಲ್ 4ನೇ ಮನೆ ಕುಜ ನೀಚ. ಓಕೆ, ಇವತ್ತೇ ತಗೊಳ್ಳಿ. ಇವತ್ತೇ ಅಂದ್ರೆ ಈಗ ಟ್ರಾನ್ಸಿಟಲ್ಲಿ ತಗೊಳ್ಳೋಣ. ಮೇಷ ಲಗ್ನದವ್ರಿಗೆ 4ನೇ ಮನೆಯಲ್ಲಿ ಸಿಂಹ ಲಗ್ನದವ್ರಿಗೆ 4ನೇ ಮನೆಯಲ್ಲಿ ಆಲ್ರೆಡಿ ಕುಜ ಇದ್ದಾರೆ ಸ್ಕಾರ್ಪಿಯೋದಲ್ಲಿ. 90% ಪೀಪಲ್ ಏನ್ ಹೇಳ್ತಾರೆ, 4ನೇ ಮನೆ ಕುಜ ನೀಚ. ಹೌದು, ನಿಜ, ಕುಜ ನೀಚ. ಹಾಗಿದ್ರೆ ಅವ್ನ್ ಮನೆನೇ ಮಾಡಲ್ವಾ? ವೆಹಿಕಲ್ಲೇ ತಗೊಳಲ್ವಾ? ಹೋಗ್ ನೋಡಿ, 4ನೇ ಮನೆ ಕುಜ ನೀಚ ಇರೋರ್ಗೇನೆ ವಿಪರೀತ ಪ್ರಾಪರ್ಟಿ ಇರುತ್ತೆ. ಅದೇ ಹೇಳೋದು. ಅದೇ ಹೇಳದ್ನಲ್ವಾ? ಓದೋದು ಬೇರೆ, ನೋಡೋದು ಬೇರೆ, ಅನುಭವ ಬೇರೆ. ಯಾವ ವಿಚಾರಕ್ಕೆ? ಜ್ಯೋತಿಷ್ಯದ ವಿಚಾರಕ್ಕೆ ಅನುಭವ. ಮತ್ತೆ ಯಾವ್ದಕ್ಕೂ ತಗೋಬೇಡಿ. ಸೊ ಹಾಗಾಗಿ ಬುಕ್ಸ್ ಅಲ್ಲಿ ಇರೋದೆಲ್ಲ ನಿಜ ಅಲ್ಲ. ಎಲ್ಲರೂ ಹೇಳಿದ್ದು ನಿಜ ಅಲ್ಲ. ಈಗ ನಾನೇನ್ ಹೇಳ್ತಿದ್ದೇನೆ ನೀವು ಫಾಲೋ ಮಾಡ್ಬೇಕು, ನೀವು ಅಬ್ಸರ್ವ್ ಮಾಡ್ಬೇಕು, ನೀವು ರಿಸರ್ಚ್ ಮಾಡ್ಬೇಕು. ಆಗ್ಲೇ ರಿಸಲ್ಟ್ ಸಿಗೋದು. ಸೊ 4th ಹೌಸ್ ಕುಜ ಈಗ ಪ್ರೆಸೆಂಟ್ ಟ್ರಾನ್ಸಿಟ್ ಅಲ್ಲಿ ನೀಚೆ ಇದ್ದಾರೆ. ಓಕೆನಾ? ಬಟ್ ಆದ್ರೂ ಸಿಂಹ ರಾಶಿಗೆ ವಿಪರೀತ ರಾಜಯೋಗ, ಮನೆ ಯೋಗ, ಕಾರ್ ಯೋಗ ಅದೆಂಗೆ ನೀಚೆ ಕೊಡ್ತಾರೆ? ನೀಚ ಭಂಗ ಆಗೋಗಿದೆ ಮೇಡಮ್ ಓನ್ ಹೌಸ್. ಆ ತರ ಎಲ್ಲ ಇಲ್ಲ. 4ನೇ ಮನೆ ಕುಜ ಯಾವ್ಯಾವ ವರ್ಷಕ್ಕೆ ರಿಸಲ್ಟ್ ಕೊಡಕ್ಕೆ ಶುರು ಆಗ್ತಾನ ಅವನು. ಸೊ 27ಕ್ಕೆ ಒಂದ್ಸರಿ ಕೊಡ್ತಾನೆ, ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಅವಾಗೆಲ್ಲ ಅವ್ರಿಗೆ ಪ್ರಾಪರ್ಟಿ ಬರುತ್ತೆ. ಅದು ದಶಾಭುಕ್ತಿಗಳಲ್ಲಿ ಬಂದಾಗ. ಈ ತರ ಏಜಸ್ ಆಕ್ಟಿವೇಶನ್ ಕ್ಲಾಸ್ ಅಲ್ಲಿ ನಾನು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. 2 ಅವರ್ಸ್ ಕ್ಲಾಸ್ ನೋಟ್ಸ್ ಮಾಡ್ಕೊಳ್ಳಿ, ಲೈಫ್ ಲಾಂಗ್ ಇಟ್ಕೊಳ್ಳಿ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲಾರ್ಗು. ಓಕೆ, ಈ ವರ್ಷ ಈ ಗ್ರಹ ಆಕ್ಟಿವೇಟ್ ಆಗಿದೆ, ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಷ್ಟೇ. ಪ್ಲಸ್ ಇದೆಯಾ ಹ್ಯಾಪಿ, ಮೈನಸ್ ಇದೆಯಾ ಅಲರ್ಟ್. ತುಂಬಾ ಜನ ಏನ್ ಮಾಡ್ತಾರೆ, ಗೌರ್ಮೆಂಟ್ ಜಾಬ್. ಓಕೆ, ಸೂರ್ಯ 10ನೇ ಮನೇಲಿ ಇದೆ. ಯಾವಾಗಪ್ಪ ರಿಸಲ್ಟ್ ಕೊಡುತ್ತೆ ಸೂರ್ಯ 10ನೇ ಮನೆ? ಸೂರ್ಯ 10ನೇ ಮನೆ ಎಷ್ಟೆಷ್ಟು ಏಜ್ಗೆ ರಿಸಲ್ಟ್ ಕೊಡುತ್ತೆ? ಆ ಏಜ್ ನೀವು ದಾಟ್ಬಿಟ್ಟು ಬಂದು ಎಕ್ಸಾಮ್ ಬರಿತೀನಿ ಅಂದ್ರೆ, ಅಥವಾ ಆ ಏಜ್ ಬರ್ಲಿಕ್ಕೆ ಮುಂದೆನೆ ನಾನು ಗೌರ್ಮೆಂಟ್ ಜಾಬ್ ಅಂದ್ರೆ, ತುಂಬಾ ಜನ ಮಿಸ್ಟೇಕ್ ಇದನ್ನೇ ಮಾಡ್ತಿದ್ದಾರೆ. 10ನೇ ಮನೆ ಸೂರ್ಯ ಇರೋರ್ಗೆಲ್ಲ ಗೌರ್ಮೆಂಟ್ ಜಾಬ್ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನವಾಂಶ ದಶಾಂಶ ಇದೆ. ಓಕೆ, ಇದ್ರೂನು ಯಾವ ಏಜ್ ಅಲ್ಲಿ ನಾನು ಎಕ್ಸಾಮ್ ಅಟೆಂಡ್ ಮಾಡ್ಬೇಕು? ಸೊ ಭಾವದ ಪ್ರಕಾರ ಹೋಗಿ ರಿಸಲ್ಟ್ ಕೊಡೋದು ಬೇರೆ. ಭಾವದ ಪ್ರಕಾರ ಫಾರ್ ಎಕ್ಸಾಂಪಲ್ 10ನೇ ಮನೆ ಸೂರ್ಯ ಇರ್ತಾರೆ ಡಿಗ್ರಿ ವೈಸ್. ಭಾವದ ಪ್ರಕಾರ ಹಿಂದೆ 9ನೇ ಮನೆಯ ಫಲ ಸಿಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೂ ಅವ್ನು 10ನೇ ಮನೇಲಿ ಇದ್ದಾನೆ. 9, 10 ಎರಡೂ ಕೊಡ್ತಾನೆ. ಯಾವ ಏಜ್ಗೆ ಕೊಡ್ತಾನೆ. ಇದು ಕಾನ್ಸೆಪ್ಟ್. ಸೊ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯ್ನ್ ಆಗಬಹುದು. ಹಾಗೆ ಶುಕ್ರ ಗ್ರಹ ಖಂಡಿತ ಎಲ್ಲಾರ್ಗೂ ಶುಕ್ರ ಗ್ರಹ. ಸೊ ನಿಮ್ದೇನು ವಿಶೇಷ ಇದೆಯಾ, ಲೈಕ್ ನಿಮ್ಗೆ ಏನು ಜಾತಕದಲ್ಲಿ ಬರಬೇಕು, ನಿಮ್ಮ ಯೋಗ ಏನಿದೆಯಾ ಖಂಡಿತ ನಿಮ್ಗೆ ಬರ್ಲಿ. ಅಂಡ್ ನಮ್ಮ ವಿದ್ಯಾರ್ಥಿಗಳು, ರಾಹು ಕ್ಲಾಸ್ ವಿದ್ಯಾರ್ಥಿಗಳು ರೆಮಿಡಿ ಮಾಡಿ. ಸೊ ತುಂಬಾ ಜನ ರೆಮಿಡಿ ಮಾಡಿದ್ದೀರಾ, ಎಕ್ಸಲೆಂಟ್ ಆಗಿದೆ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.